ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಇಡೀ ಜಗತ್ತು ಕೊರೋನಾದಿಂದ ನಲುಗ್ತಾ ಇದೆ. ಹೆಚ್ಚು ಕಡಿಮೆ ಒಂದು ಹಂತಕ್ಕೆ ಕಡಿಮೆ ಆಗ್ತಾ ಇದೆ ಜಗತ್ತಿನಲ್ಲಿ. ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಈಗ ಉಚ್ಚರಾಯ ಸ್ಥಿತಿಯಲ್ಲಿದೆ. ಈ ಕೊರೋನಾ ಮೂರನೇ ಅಲೆ ಬಂದ ಸಂದರ್ಭದಲ್ಲಿ ಹಲವಾರು ಸತ್ಯ ಮತ್ತು ಮಿಥ್ಯಗಳು ಜನರನ್ನ ಕಾಡೋದಕ್ಕೆ ಶುರುವಾಯಿತು. ಕೆಲವರು ಸತ್ಯವನ್ನು ಫಾಲೋ ಮಾಡಿದ್ರೆ, ಕೆಲವರು ಮಿಥ್ಯವನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಕೊರೋನಾ ಏನು ಮಾಡಲ್ಲ, ಮನೆಯಲ್ಲೇ ಇದ್ರೆ ಸಾಕು, ಟೆಸ್ಟಿಂಗ್ ಮಾಡಿಸ್ಕೊಳ್ಳದೆ ಇದ್ರೆ ಸಾಕು, ಬರೀ ಡೋಲೋ ತಗೊಂಡ್ರೆ ಸಾಕು, ಹೀಗೆಲ್ಲ ಮಿಥ್ಯಗಳಿಂದಾಗಿ ಅನಾಹುತಗಳಾಗಿರ್ತಕ್ಕಂಥ ಉದಾಹರಣೆ ಇದೆ. ಹಾಗಾಗಿ ವಿಶೇಷ ತಜ್ಞರು ಕೊರೋನಾ ಬಗ್ಗೆ ಏನು ಹೇಳ್ತಾರೆ, ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಅನುಮಾನಗಳಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪರಿಹಾರವನ್ನು ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಇದೇ ಈ ಹೊತ್ತಿನ ವಿಶೇಷ, ಕೊರೋನಾ ಮಣಿಸೋಣ. ವೀಕ್ಷಕರೇ, ನಾನು ಆಗಲೇ ಹೇಳಿದಂತೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅತಿಥಿಯೊಬ್ಬರು ಇದ್ದಾರೆ. ಯಾರು? ಸ್ಟೇಟ್ ಕೋವಿಡ್-19 ಅಡ್ವೈಸರ್, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯ ಚೇರ್ಮನ್ ನಮ್ಮ ಜೊತೆನಲ್ಲಿದ್ದಾರೆ. ಡಾಕ್ಟರ್ ಎಂ ಕೆ ಸುದರ್ಶನ್ ಅವರು. ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ನೋಡಿ ಈಗ ಹೆಂಗೆ ಅಂತಂದ್ರೆ, ಜನರ ತಪ್ಪು ಕಲ್ಪನೆಗಳಿಗೆ ಉತ್ತರವನ್ನು ತಮ್ಮಿಂದನೇ ಕೊಡಿಸ್ಬೇಕು ಅಂತ ನಾವು ಬಯಸಿದ್ದು. ಆಯ್ತಾ? ಮೊದಲನೇ ಪ್ರಶ್ನೆ ಡಾಕ್ಟರ್, ಈಗ ಸದ್ಯಕ್ಕೆ ನಾವು ಯಾವ ಹಂತದಲ್ಲಿದ್ದೀವಿ? ಈಗ ನಾವು ಒಂದು ಪೀಕ್ ರೀಚ್ ಆಗಿದ್ದೀವಿ ಅಥವಾ ರೀಚ್ ಆಗ್ತಾ ಇದ್ದೀವಿ ಅನ್ನೋದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಸದ್ಯಕ್ಕೆ ನಾವು ಈಗ ಪೀಕ್ ಬರ್ತಾ ಇದ್ದೀವಿ ಅಥವಾ ಆಲ್ಮೋಸ್ಟ್ ಬಂದಿದ್ದೀವಿ ಅಂತ ನಾವು ಹೇಳ್ಬೋದು. ಬಟ್ ಒಂದು ತಿಂಗಳ ಹಿಂದೆ ಡಾಕ್ಟರ್ ಒಂದು ಲೆಕ್ಕಾಚಾರ ಇತ್ತು, ಏನಂದ್ರೆ ಬೆಂಗಳೂರು ಒಂದರಲ್ಲೇ 1 ಲಕ್ಷ ತನಕ ಕೇಸ್ ಹೋಗ್ಬಿಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅಲ್ಲಿ ತನಕ ನಾವು ರೀಚ್ ಆಗಿಲ್ಲ ಇನ್ನು. ಅಲ್ಲ, ಅದಕ್ಕೇನು ಕಾರಣ ಅಂತಂದ್ರೆ, ಅದು ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಅಲ್ಲಿ 3 ಸಿನೋರಿಯಸ್ ಅಂತ ಹೇಳ್ದು. ಒಂದು ಮಿನಿಮಮ್, ಒಂದು ಆಪ್ಟಿಮಮ್, ಒಂದು ಮ್ಯಾಕ್ಸಿಮಮ್ ಅಂತ. ಆ 1,20,000 ಇರೋದು ಮ್ಯಾಕ್ಸಿಮಮ್. ಆಮೇಲೆ 60,000 ರಿಂದ 80,000 ಇರೋದು ಆಪ್ಟಿಮಮ್ ಅಂತ ಹೇಳೋಣ. ಇನ್ನೊಂದು 40,000 ಅಂತ ಇದೆ, ಅದು ಕನಿಷ್ಠ ಮಿನಿಮಮ್ ಅಂತ. ಸೊ ನಾವು ಮಿನಿಮಮ್ ನ ಕ್ರಾಸ್ ಮಾಡಿದೀವಿ. ಆಪ್ಟಿಮಮ್ ರೀಚ್ ಆಗಬಹುದು, ಮ್ಯಾಕ್ಸಿಮಮ್ ಹೋಗೋದಿಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ನನಗೆ ಇನ್ನೂ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. 2021 ಮೇ 7ನೇ ತಾರೀಕು ಬೆಂಗಳೂರು ಒಂದರಲ್ಲಿ 48,000 ಪ್ಲಸ್ ಕೇಸು ರಿಜಿಸ್ಟರ್ ಆಗಿತ್ತು ಸೆಕೆಂಡ್ ವೇವ್ ಅಲ್ಲಿ. ನಾವು ಅದನ್ನ ದಾಟ್ ಹೋಗ್ಬಿಡುತ್ತೆ ಈ ಸರ್ತಿ ಅಂತ ಅನ್ಕೊಂಡ್ವಿ. ಬಟ್ ಬೈ ಗಾಡ್ಸ್ ಗ್ರೇಸ್ ಇಲ್ಲಿ ತನಕ ಆ ಥರ ಆಗಿಲ್ಲ. ಅಲ್ಲಿ ಏನಂದ್ರೆ, ಆವಾಗ ಆ ಸಂಖ್ಯೆ ರೀಚ್ ಆದಾಗ ಎಷ್ಟು ಜನ ಆಸ್ಪತ್ರೆಯಲ್ಲಿದ್ರು, ಎಷ್ಟು ಜನ ಆಕ್ಸಿಜನ್ ಅಲ್ಲಿ ಇದ್ರು, ಎಷ್ಟು ಜನ ICU ನಲ್ಲಿದ್ರು, ವೆಂಟಿಲೇಟರ್ ನಲ್ಲಿದ್ರು. ಈಗ ಎಷ್ಟು ಜನ ಆಸ್ಪತ್ರೆಯಲ್ಲಿದ್ದಾರೆ, ಎಷ್ಟು ಜನ ಮನೆಯಲ್ಲಿದ್ದಾರೆ, ಅದನ್ನ ನಾವು ವ್ಯತ್ಯಾಸನ ನಾವು ಅರ್ಥ ಮಾಡ್ಕೋಬೇಕು. ಡಾಕ್ಟರ್, ಈಗ ನಾವು ತುಂಬಾ ಸಾಂಕ್ರಾಮಿಕ ರೋಗಗಳನ್ನ ನೋಡಿದೀವಿ. ಯಾಕೆ ಈ ಒಮಿಕ್ರಾನ್ ಇಷ್ಟೊಂದು ಸಾಂಕ್ರಾಮಿಕ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು? ಅದರಲ್ಲಿ ನೋಡಿ, ಸ್ಪೈಕ್ ಪ್ರೋಟೀನ್ ಅಂತ ಏನಿರುತ್ತೆ ಮುಳ್ಳು, ಅದರಲ್ಲಿ ಮತ್ತೆ ಸರ್ಫೇಸ್ನಲ್ಲಿ 30 ರಿಂದ 50 ರೂಪಾಂತರ ಆಗೋಗಿದೆ, ಮ್ಯೂಟೇಷನ್ಗಳಾಗೋಗಿದೆ. ಅದರಿಂದ ಏನಾಗಿದೆ, ಅದು ಹೆಚ್ಚು ಅಂಟ್ಕೊಳ್ಳೋದು, ರಿಸೆಪ್ಟಾರ್ಗಳಿಗೆ ಅಂಟ್ಕೊಂಡು ಮತ್ತೆ ಬೇಗ ಅದು ಇನ್ನೊಬ್ಬರಿಗೆ ಹರಡೋದು. So it is not only infectious, it is also spreading. So ಈ ಒಂದು ಅದಕ್ಕೆ ಒಂದು ಇದು ಬಂದ್ಬಿಟ್ಟಿದೆ, ಒಂದು ಶಕ್ತಿ ಬಂದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಸೊ ಇಟ್ ಹಸ್ ಬಿಕಮ್ ವೆರಿ ಇನ್ಫೆಕ್ಷಿಯಸ್ ಅಂಡ್ ವೆರಿ ಸ್ಪ್ರೆಡಿಂಗ್, ಬಟ್ ನಾಟ್ ವಿರುಲೆಂಟ್. ವಿರುಲೆಂಟ್ ಅಂತ ಅಂದ್ರೆ ಕೆಟ್ಟ ಒಂದು ಪರಿಣಾಮನ ಬೀರ್ತಾ ಇಲ್ಲ. ಬಟ್ ಕೆಲವರು ಡಾಕ್ಟರ್ ಹೇಳ್ತಾ ಇದ್ರು, ಡಾಕ್ಟರ್ ಏನಂದ್ರೆ ಇದು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ ತನಕ ಹೋಗ್ತಾ ಇಲ್ಲ, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಅಲ್ಲಿ ಮಾತ್ರ ಇರುತ್ತೆ. ಇನ್ನು ಸುಲಭವಾಗಿ ಜನಕ್ಕೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಬರೀ ಗಂಟ್ಲಲ್ಲಿ ಇರುತ್ತೆ, ಶ್ವಾಸಕೋಶಕ್ಕೆ ಇಳಿಯಲ್ಲ. ಇದೆಲ್ಲ ಸ್ಟಡೀಸ್ ಆಗಿದೆಯಾ ಡಾಕ್ಟರ್? ಇದು ನೋಡಿ, ಅನಿಮಲ್ ಸ್ಟಡೀಸ್ ಆಗಿದೆ, ಮತ್ತೆ ಈಗ ಕ್ಲಿನಿಕಲ್ ಅಬ್ಸರ್ವೇಷನ್ಸ್ ಈಗ ಆಲ್ಮೋಸ್ಟ್ 1 ತಿಂಗಳ ಮೇಲೆ ಆಗೋಗಿದೆಯಲ್ಲ. ಸೊ ಈಗ ಕ್ಲಿನಿಕಲ್ ಇಂಪ್ರೆಷನ್ಸ್ ಮತ್ತೆ ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್ ಫ್ರಮ್ ಫಾರಿನ್ ಕಂಟ್ರೀಸ್ ಬಂದಿರೋದ್ರಲ್ಲಿ ಏನಿದೆ ಅಂದ್ರೆ, ಇದು ಬಹಳಷ್ಟಕ್ಕೆ ಸತ್ಯ. ಆದ್ರೆ ಕೆಲವರು ಈಗ ಅವ್ರಿಗೆ ಆಲ್ರೆಡಿ ಲಂಗ್ ಡಿಸೀಸ್ ಇದೆ, ಮತ್ತೆ ಬೇರೆ ಕೋಮಾರ್ಬಿಡಿಟೀಸ್ ಇದೆ, ಅವರಲ್ಲಿ ಸ್ವಲ್ಪ ಮಾತ್ರನೂ ಏನಾದರೂ ಲಂಗ್ಸ್ಗೆ ಹೋದರೆ ಅವರಲ್ಲಿ ತೀವ್ರವಾದ ಪರಿಣಾಮ ಬರ್ಬೋದು. ಆದ್ದರಿಂದ ನಾವು ಏನು ಹೇಳ್ತೀವಿ ಅಂದ್ರೆ, ಎಚ್ಚರಿಕೆಯಿಂದ ಇರೋದನ್ನ ನಾವು ಗಾರ್ಡ್ನ ಕಮ್ಮಿ ಮಾಡಬಾರ್ದು ಅಂತ ಅನ್ಬಿಟ್ಟು. ಇದು ಬಹಳ ಸೌಮ್ಯ ಸ್ವರೂಪದ್ದು, ಏನು ಒಂದು ನೆಗಡಿ ಜ್ವರ ಬರುತ್ತೆ ಹೋಗ್ಬಿಡುತ್ತೆ ಅಂತ ಆ ಥರ ನಾವು ನಿರ್ಲಕ್ಷ್ಯ ಮಾಡಬಾರ್ದು ಅಂತ ನಾವು ಎಚ್ಚರಿಕೆನ ಹೇಳಿದೀವಿ. ನಿರ್ಲಕ್ಷ್ಯದ ಬಗ್ಗೆ ತಾವು ಹೇಳಿದ್ರಿ, ನಾನು ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ನಮ್ಮ ಹತ್ರ ಮಾತಾಡಬೇಕು. ಹೇಳಿ. ಜನರನ್ನ ನಾವು ಹೋಗಿ ಮಾತಾಡಿಸ್ತೀವಲ್ಲ ಫೀಲ್ಡ್, ಅಯ್ಯೋ 2 ದಿನ ಸರ್, 3 ದಿನ ಡೋಲೋ ತಗೊಂಡೆ ಹೊಟ್ಟೋಯ್ತು ಅಂತಾರೆ ಕೆಲವರು. ನಾನು ಟೆಸ್ಟಿಂಗೂ ಮಾಡಿಸ್ಲಿಲ್ಲ ಅಂತಾರೆ.
ಅವ್ರಿಗೆ ಎಲ್ಲಾ ಸಿಂಪ್ಟಮ್ಸು ಇದೆ. ಮೇಲ್ನೋಟಕ್ಕೆ ಈಗ ನಾವು ಇಷ್ಟು ವರ್ಷದಿಂದ ಕೊಡ್ತಾ ಇರೋ ಸುದ್ದಿ ಪ್ರಕಾರ ಎಲ್ಲ ರೀತಿಯ ಸಿಂಪ್ಟಮ್ಸ್ ಇದೆ. ನಾನು ಟೆಸ್ಟೇ ಮಾಡಿಸಿಲ್ಲ. ಯಾಕೆ ಜನರಿಗೆ ಇಷ್ಟೊಂದು ನಿರ್ಲಕ್ಷ್ಯನ, ಅಥವಾ ಒಂದ್ ರೀತಿ ದಿನ ಕಳೀತಾ ಇದ್ದಂಗೆ ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ಜಾಸ್ತಿ ಆಗ್ತಿದೆಯಾ ಅಂತ? ಇಲ್ಲ, ಅದು ಮುಖ್ಯವಾಗಿ ನಾವು ಇದನ್ನ ಸ್ಟಡಿ ಮಾಡಿದ್ದೀವಿ. ಇದರದ್ದು ಮುಖ್ಯವಾದ ಕಾರಣ ಏನು ಅಂದ್ರೆ ಕೊರೋನಾ ಬಗ್ಗೆ ಇರೋ ಭಯ. ಮತ್ತೆ ಈಗ ಒಂದ್ಸರಿ ಟೆಸ್ಟ್ ಮಾಡಿ ಪಾಸಿಟಿವ್ ಬಂದ್ಬಿಟ್ರೆ ಆಮೇಲೆ 7 ದಿನ ರಿಸ್ಟ್ರಿಕ್ಷನ್, ಅವರು ಓಡಾಡುವಂಗಿಲ್ಲ, ಮನೇಲೇ ಇರಬೇಕು, ಹಿಂಸೆ. ಆಮೇಲೆ ಇದು BBMP ಇಂದ ಫೋನ್ ಕಾಲ್ಸ್ಗಳು ಬರುತ್ತೆ, ಮಾನಿಟರ್ ಮಾಡ್ತಾರೆ. ಸೊ ಈ ಒಂದು ಎಲ್ಲ ಫಿಯರ್ ಇಂದ ಅವರು ಹಾಗೇನೆ ಸುತ್ತಾಡ್ಬಿಡ್ತಾರೆ. ಅದರಿಂದ ಆಗೋ ಒಂದು ದುಷ್ಪರಿಣಾಮ ಏನು ಅಂದ್ರೆ ಬಹಳ ಜನಕ್ಕೆ ಅದನ್ನ ಸೋಂಕು ಅಂಟಿಸ್ಬಿಡ್ತಿದ್ದಾರೆ. ಇದರಿಂದ ನಮ್ಗೆ ನಿಯಂತ್ರಣ ತರೋದಕ್ಕೆ ಕಷ್ಟ ಆಗ್ತಾ ಇದೆ. ಮತ್ತೆ ಈ ವೇವ್ ಎಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ಬಟ್ ಕೆಲವರು ಹೇಳೋದು ನಿಜ ಡಾಕ್ಟರ್, ನಾನೇ ನೋಡಿರೋ ಪ್ರಕಾರ 2-3 ದಿನಕ್ಕೆಲ್ಲ ಹುಷಾರಾಗ್ಬಿಟ್ಟಿದ್ದಾರೆ. 2-3 ದಿನಕ್ಕೆ ಹುಷಾರಾಗಿದ್ದಾರೆ. ಒಂದು 200-300 ಜನಕ್ಕೆ ಹರಡಿದ್ದಾರೆ. ಹರಡಿರ್ತಾರೆ. ಹರಡಿರೋ ವಿಚಾರದಲ್ಲಿ ನಾನು ಇಲ್ಲ ಅಂತ ಹೇಳ್ತಿಲ್ಲ, ಹರಡಿರ್ತಾರೆ, ಬಟ್ ಹುಷಾರಾಗ್ತಾ ಇದ್ದಾರೆ. ಬಟ್ ಅದು ಸ್ವಾರ್ಥ ಆಯ್ತಲ್ವೇ, ಅವ್ರು ತಮ್ಮದನ್ನ ಮಾತ್ರ ನೋಡ್ಕೊಂಡ್ರು, ಸುತ್ತಮುತ್ತಲವ್ರು ನೋಡ್ಕೊಳ್ಳಿಲ್ಲ ಅಂತ ಹೇಳ್ಬೋದಲ್ಲ. ಸೊ ಈಗ ನಮ್ಮ ಪಬ್ಲಿಕ್ ಹೆಲ್ತ್ ಆಸ್ಪೆಕ್ಟ್ ಅಲ್ಲಿ ಏನು ಅಂತಂದ್ರೆ ನಾವು ಚೆನ್ನಾಗಿರ್ಬೇಕು, ಸುತ್ತಮುತ್ತಲವರು ಚೆನ್ನಾಗಿರ್ಬೇಕು. ಒಂದು ಇಂಗ್ಲಿಷ್ನಲ್ಲಿ ಒಂದು ಈ ಕೋವಿಡ್ ಇದರಲ್ಲಿ ಬಹಳ ಪಾಪ್ಯುಲರ್ ಒಂದು ಇದಿದೆ, ಕೊನೋಟೇಷನ್ ಇದೆ. ಏನಂತ ಅಂದ್ರೆ ಕೋವಿಡ್ ಎನಿವೇರ್ ಈಸ್ ಕೋವಿಡ್ ಎವ್ರಿವೇರ್ ಅಂತಾರೆ. ಹಂಗೆ ಈಗ ಪ್ರಪಂಚದಲ್ಲಿ ಎಲ್ಲೇ ಒಂದು ಹೊಸ ತಳಿ ಬಂದ್ರೂ, ಈಗ ಇದು ನೋಡಿ ಸೌತ್ ಆಫ್ರಿಕಾ ಬೋಟ್ಸ್ವಾನಾದಲ್ಲಿ ಶುರುವಾಗಿದ್ದು, ಅದೆಲ್ಲ ದೂರ ಇದೆಯಪ್ಪ ಅಂತ ನಾವು ಸುಮ್ಮನಿದ್ರೆ ಫ್ಲೈಟ್ಸ್ಗಳು ಬಂದು, ಶಿಪ್ಸ್ಗಳು ಬಂದು, ಗೊತ್ತಾಯ್ತಲ್ವೇ. ಸೊ ಇನ್ಫೆಕ್ಷನ್ ಬಂತು, ಆಮೇಲೆ ಹರಡ್ತು. ಇದು ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗೋದ್ರಿಂದ ಬೇಗ ಹರಡ್ತು. ಸೊ ಕೋವಿಡ್ ಎನಿವೇರ್ ಇನ್ ದ ವರ್ಲ್ಡ್ ಈಸ್ ಕೋವಿಡ್ ಎವ್ರಿವೇರ್ ಇನ್ ದ ವರ್ಲ್ಡ್. ಎಸ್, ಒಳ್ಳೆ ಮಾತು ಹೇಳಿದ್ರಿ ಡಾಕ್ಟರ್. ಅಷ್ಟೊಂದು ಸಾಂಕ್ರಾಮಿಕ ಆಗಿದ್ರು ಕೂಡ ಗಂಭೀರ ಪರಿಣಾಮಗಳನ್ನ 3ನೇ ಅಲೆನಲ್ಲಿ ಇದು ಬೀರ್ತಾ ಇಲ್ಲ. ಯಾಕೆ ಅಂತ ಡಾಕ್ಟರ್? ಅದೇ ಮೇನ್ ಏನು ಅಂದ್ರೆ ಇದು ನಾಟ್ ಗೋಯಿಂಗ್ ಇನ್ ಟು ದ ಲಂಗ್ಸ್. ಅದು ಇಟ್ ಹ್ಯಾಸ್ ಗ್ರೇಟ್ಲಿ ಸೇವ್ಡ್ ಅಸ್ ಅಂತ ಅಂದ್ಬಿಟ್ಟು ಇದುವರೆಗೆ ಒಂದು 6% ಹಾಸ್ಪಿಟಲೈಸೇಷನ್ ಇದೆ ಅಂತ ಅಂದ್ಬಿಟ್ಟು. ಮತ್ತೆ ಮಕ್ಕಳಲ್ಲೂ ಇದರ ತೀವ್ರವಾಗಿ ಏನು ಪರಿಣಾಮ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಸೊ ವಯಸ್ಕರಿನಲ್ಲಿ ಮತ್ತೆ ಕೋಮಾರ್ಬಿಡಿಟೀಸ್ ಇರೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇದುವರೆಗೆ ನಾವು ಏನು ಈ ಡೆತ್ಸ್ನೂ ಒಂದು ಏನೋ ನಾವು ಟ್ರೆಂಡ್ ನೋಡಿದೀವಿ, ಬಹಳಷ್ಟು ಈ ಗ್ರೂಪಲ್ಲೇ ಈಗಲೂ ಕಾಣಿಸ್ತಾ ಇದೆ. ಆದ್ರೆ ಕಮ್ಮಿ ಇದೆ. ಆದ್ರೆ 50-60 ವರ್ಷದ ಮೇಲ್ಪಟ್ಟವರು, ಆಮೇಲೆ ಅವ್ರಿಗೆ BP, ಶುಗರು, ಹಾರ್ಟ್ದೇನೋ ಒಂದು ಸ್ಟೆಂಟ್ ಹಾಕಿಸ್ಕೊಂಡಿರ್ತಾರೆ, ಆಮೇಲೆ ಏನೋ ಕ್ಯಾನ್ಸರ್ ಇರುತ್ತೆ, ಡಯಾಲಿಸಿಸ್ ಮಾಡ್ಕೋತಾ ಇರ್ತಾರೆ. ಆ ಡೈಲಿ ಬುಲೆಟಿನ್ ಇಶ್ಯೂ ಮಾಡ್ತಾರೆ ನೋಡಿ, ಸಾಯಂಕಾಲದ ಬರುತ್ತಲ್ಲ ಡಿಪಾರ್ಟ್ಮೆಂಟ್ ಇಂದ, ಅದ್ರಲ್ಲಿ ಕೊನೆಯಲ್ಲಿ ಡೆತ್ ಒಂದು ಕಾಲಮ್ ಇರುತ್ತೆ, ಅದು ಸಮ್ ಡೀಟೇಲ್ಸ್ ಇರುತ್ತೆ. ಮತ್ತೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡಿಲ್ಲದೆ ಇರೋರು, ಅದು ಒಂದು ಬಹಳ. ಅದು ಈ ಕೋವಿಡ್ ವ್ಯಾಕ್ಸಿನೇಷನ್ ಇಸ್ ನಾಟ್ ಓನ್ಲಿ ವ್ಯಾಕ್ಸಿನೇಷನ್ ಅಗೇನ್ಸ್ಟ್ ಡಿಸೀಸ್, ಇಟ್ ಈಸ್ ಆಲ್ಸೋ ವ್ಯಾಕ್ಸಿನೇಷನ್ ಅಗೇನ್ಸ್ಟ್ ಕೋವಿಡ್ ಡೆತ್. ಒಳ್ಳೆ ಮಾತು ಹೇಳಿದ್ರಿ. ಸೊ ಕೋವಿಡ್ ವ್ಯಾಕ್ಸಿನೇಷನ್ ಪ್ರಿವೆಂಟ್ಸ್ ಕೋವಿಡ್ ಡಿಸೀಸ್, ಕೋವಿಡ್ ಹಾಸ್ಪಿಟಲೈಸೇಷನ್ ಅಂಡ್ ಕೋವಿಡ್ ಡೆತ್. ಸೊ ಇದನ್ನ ನೋಡಿ ಡಾಕ್ಟರ್ ಸುದರ್ಶನ್ ಅವ್ರ ಮಾತನ್ನ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಕೋವಿಡ್ ವ್ಯಾಕ್ಸಿನೇಷನ್ ಯಾಕೆ ತಗೋಬೇಕು ಅನ್ನೋದಕ್ಕೆ ಬಹಳ ಚೆನ್ನಾಗಿ ಡಾಕ್ಟರ್ ಮಾತನ್ನ ಹೇಳಿದ್ರು. ಆದರೆ ಹೆಚ್ಚು ಸಾವು ನೋವು ಆಗ್ತಾ ಇಲ್ಲ, ಬಟ್ ನಾವು ರೀಚ್ ಆಗಿದ್ದೀವಿ ಒಂದು ಹಂತಕ್ಕೆ ವ್ಯಾಕ್ಸಿನೇಷನ್ ಕೊಡೋದ್ರಲ್ಲಿ. ಹಾಗಾಗಿ ಸ್ವಲ್ಪ ಈ ಮಾರ್ಟಾಲಿಟಿ ರೇಟ್ ಎಲ್ಲ ಕಡಿಮೆ ಇದೆ ಅಂತ ಅನ್ಬೋದಾ ಡಾಕ್ಟರ್? ಹೌದು, ಖಂಡಿತ. ಈಗ ನೋಡಿ 0.06% ಇದೆ ಇವತ್ತಿಗೆ ಕೇಸ್ ಫೆಟಾಲಿಟಿ ರೇಟು. ಸೊ ಇದು ಹೀಗೆ ನಮಗೆ ಇನ್ನೊಂದು ತಿಂಗಳು ನಾವು ಏನೋ ಒಂದು ಡಿಪಾರ್ಟ್ಮೆಂಟ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಗೌರ್ಮೆಂಟ್ ಆಫ್ ಇಂಡಿಯಾದ ಸೂತ್ರ ಮಾಡೆಲ್ ಅಂತ ಮುಂಚಿಂದ ನಾವು ಸ್ಟಡಿ ಮಾಡಿಕೊಂಡು ಇಲ್ಲಿ ಲೋಕಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಮತ್ತು ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟು ಸೈಂಟಿಸ್ಟ್ ಗೊತ್ತಿರೋ ನಾವು ಒಂದು ಕೊಲಾಬರೇಟಿವ್ ಎಫರ್ಟ್ ಇದೆ. ಅದರಲ್ಲೂ ಇದೇ ಬಂದಿದೆ. ಫೆಬ್ರವರಿ ಎಂಡ್ ಅಷ್ಟೊತ್ತಿಗೆ ಇದು ಒಂದು ಕೊನೆ ಹಂತ ತಲುಪುತ್ತೆ ಅಂತ. ಇದನ್ನ ಎಂಡಮಿಕ್ ಅನ್ಬೋದಾ ಡಾಕ್ಟರ್? ಇಲ್ಲ, ಅದು ನೋಡಿ ಎಂಡಮಿಕ್ ಅನ್ನೋದು ಹೇಗೆ ಅಂತ ಅಂದರೆ ಒಂದು ಉದಾಹರಣೆ ಕೊಡ್ತೀನಿ. ಈಗ ಟೈಫಾಯ್ಡ್ ಇದೆ, ಹೌದು, ಟೈಫಾಯ್ಡ್ಗೆ ವ್ಯಾಕ್ಸಿನೂ ಇದೆ, ಹೌದು. ಟೈಫಾಯ್ಡ್ ಕೇಸಸ್ ಅವಾಗವಾಗ ಅಲ್ಲಲ್ಲಿ ರಿಪೋರ್ಟ್ ಆಗ್ತಾ ಇದೆ, ಆದರೆ ಅದರಿಂದ ನಮಗೇನು ಸಂಕಷ್ಟ ಬಂದಿಲ್ಲ. ನಿಜ, ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿರೋದ್ರಿಂದ. ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿರೋದು ಮತ್ತೆ ಪ್ರಿಕಾಷನ್ಸು ತಗೊಳ್ಳೋದ್ರಿಂದ. ಅಂದರೆ ಎಂಡಮಿಕ್ ಅಂತ ಅಂದರೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂದರೆ ಎ ಡಿಸೀಸ್ ಶುಡ್ ರೀಚ್ ಸಚ್ ಎ ಲೋ ಲೆವೆಲ್ ಆಫ್ ಇನ್ಸಿಡೆನ್ಸ್
ಓಕೆ ದಟ್ ಇಟ್ ಡಸ್ ನಾಟ್ ಕಾಸ್ ಎನಿ ಸೀರಿಯಸ್ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಅಂತ. ಇಲ್ಲಿ ಲೋ ಲೆವೆಲ್ ರೀಚ್ ಆಗುತ್ತೆ, ಬಟ್ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಇನ್ ಟರ್ಮ್ಸ್ ಆಫ್ ಡೆತ್ಸ್ ಅದು ಆಗ್ತಾ ಇದೆ. ಸೊ ಅದು ಆಗಬಾರ್ದು, ಅದು ಆಗಬಾರ್ದು. ಬಟ್ ಆ ಹಂತಕ್ಕೆ ಬರ್ತೀವ ನಾವು ಈ ವರ್ಷ ಏನಾದರೂ? ಈ ವರ್ಷ ಮುಖದ ಮೇಲೆ ಮಾಸ್ಕ್ ಇರುತ್ತೆ, ಅಷ್ಟು ಮಾತ್ರ ಮಾಸ್ಕ್ ಇರುತ್ತೆ. ಇನ್ನು ಮುಂದೆ ಯಾವ ಥರ ರೂಪಾಂತರಗೊಂಡು ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ನೋಡಿ, ಮತ್ತೆ ನಮ್ಮ ವ್ಯಾಕ್ಸಿನೇಷನ್ ಕವರೇಜ್ ಹೇಗಾಗತ್ತೆ, ಈ ವ್ಯಾಕ್ಸಿನ್ಗಳನ್ನೂ ಮ್ಯಾನುಫ್ಯಾಕ್ಚರರ್ಸ್ ಟ್ವೀಕ್ ಮಾಡ್ತಾರೆ. ಅಂದರೆ ಈ ಹೊಸ ರೂಪಾಂತರಿ ತಳಿಗಳು ಬಂದಂಗೆ ಅವುಗಳನ್ನ ಇನ್ಕಾರ್ಪೊರೇಟ್ ಮಾಡಿಕೊಂಡು ವ್ಯಾಕ್ಸಿನ್ನ ಟ್ವೀಕ್ ಮಾಡ್ತಾರೆ. ಲೇಟೆಸ್ಟ್ ಏನದು ವೇರಿಯಂಟ್ ಇರುತ್ತೆ ಅದಕ್ಕೆ ಎಫೆಕ್ಟಿವ್ ಆಗಿರುವಂಗೆ ಮಾಡ್ತಾರೆ. ಈಗ ಫ್ಲೂ ವ್ಯಾಕ್ಸಿನ್ ಅಂತ ಬರ್ತದೆ, ಆನ್ಯುಯಲ್ ಫ್ಲೂ ವ್ಯಾಕ್ಸಿನೇಷನ್ ಅಂತ ಮುಂಚೆ ಕೊಡ್ತಾರೆ, ಈಗಲೂ ಇರುತ್ತದು. ಸೊ ಆ ಥರ ಇದನ್ನು ಮಾಡ್ಕೊಂಡು ಹೋಗಿ ಆಮೇಲೆ ಇದು ತೀವ್ರತೆ ಕಮ್ಮಿ ಆಗುತ್ತೆ, ಖಂಡಿತ ಕಮ್ಮಿ ಆಗುತ್ತೆ. ಬಟ್ ಇದು ಇನ್ನು ಸ್ವಲ್ಪ, ಈಗ ನೋಡಿ, ಈಗ 2 ವ್ಯಾಕ್ಸಿನ್ ಏನು ಇಷ್ಟು ದಿವಸ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅಂತ ಇತ್ತು, ಮಾರ್ಕೆಟಲ್ಲಿ ಸಿಗ್ಲಿಲ್ಲ. ಈಗ ಮಾರ್ಕೆಟ್ನಲ್ಲೂ ಸಿಗೋ ಥರ ಒಂದು ಇವತ್ತು ಅಪ್ರೂವಲ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಇದು ಹಂತವಾಗಿ ಮುಂದೆ ಹೋಗುತ್ತೆ. ಬಟ್ ಒಂದು ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂತಂದ್ರೆ, ಇದು ಮನುಷ್ಯ ಮತ್ತು ವೈರಸ್ಸಿನ ವಿರುದ್ಧ ಒಂದು ಯುದ್ಧ. ಕೊನೆಗೆ ಮನುಷ್ಯ ಗೆಲ್ಲೇಬೇಕು. ಡಾಕ್ಟರ್, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಬಗ್ಗೆ ಕೆಲವು ಮಾತನಾಡ್ತೀನಿ ನಾನು, ಯಾಕೆಂದ್ರೆ ಈ 3ನೇ ವೇವ್ ಬರುತ್ತೆ ಎಂದಾಗಲೇ ನಿಮ್ ಕೆಲಸ ಶುರು. ನನ್ನ ಪ್ರಕಾರ ಬಂದಿರಲಿಲ್ಲ ಇನ್ನು, ಯಾಕೆಂದ್ರೆ ಸರ್ಕಾರ ನಿಮ್ಮನ್ನು ಬಿಟ್ಟು ಏನೂ ಮಾಡ್ತಾ ಇರಲಿಲ್ಲ, ನಿಮ್ಮ ಸಲಹೆ ಸೂಚನೆಗಳನ್ನ ಚಾಚು ತಪ್ಪದೆ ಪಾಲಿಸ್ತಾ ಇತ್ತು. ನಿಮ್ಮ ತಯಾರಿ 3ನೇ ವೇವ್ ಹೇಗಿತ್ತು ಡಾಕ್ಟರ್? ಈಗ 3ನೇ ವೇವ್ಗೆ ನೋಡಿ, ನಾವು ಹೋದ ಮೇನಲ್ಲೇನೆ ನಾವು ಶುರು ಮಾಡೋದು. ಯಾಕೆಂದ್ರೆ ಏಪ್ರಿಲ್ ಅಲ್ಲಿ ಡೆಲ್ಟಾದು ಎಫೆಕ್ಟ್ ಬಂತಲ್ಲ, ನಾವು ಇಲ್ಲ ಇದು ಸ್ವಲ್ಪ ನಾವು ಇನ್ಮೇಲೆ ಹಾಸ್ಪಿಟಲ್ ರೆಡಿನೆಸ್ಸು ಪ್ರಿಪೇರ್ನೆಸ್ ಮಾಡ್ಕೋಬೇಕು ಅಂತ ಹೇಳಿದಾಗ ಸರ್ಕಾರ ಇಮಿಡಿಯೇಟ್ ಆಗಿ ನಾವು ಈ ಪಬ್ಲಿಕ್ ಹೆಲ್ತ್ ಮತ್ತೆ ಅದರ್ ಕ್ಲಿನಿಕಲ್ ಆಸ್ಪೆಕ್ಟ್ಸ್ನಲ್ಲಿ ಬ್ಯುಸಿ ಇದ್ದು, ಅವರು ಡಾಕ್ಟರ್ ದೇವಿ ಶೆಟ್ಟಿ ಅವರಿಗೆ ಜವಾಬ್ದಾರಿ ಕೊಟ್ಟು, ದೇವಿ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಅವರೊಂದು ರಿಪೋರ್ಟ್ ಕೊಟ್ಟರು, ಈ ಕ್ಲಿನಿಕಲ್ ಪ್ರಿಪೇರ್ನೆಸ್, ಹಾಸ್ಪಿಟಲ್ ಪ್ರಿಪೇರ್ನೆಸ್ ಹೇಗೆ ಮಾಡೋದು ಅಂದ್ಬಿಟ್ಟು. ಅದ್ರ ಪ್ರಕಾರ ಎಲ್ಲ ತಯಾರಿ ಮಾಡ್ಕೊಳ್ಳೋದಕ್ಕೆ ಒಂದು ಅನುಕೂಲ ಆಯಿತು. ಇದಲ್ದೇನೆ ನಾವು ಈ ಟೆಸ್ಟಿಂಗು ಮತ್ತೆ ವ್ಯಾಕ್ಸಿನೇಷನ್ನು ಮತ್ತೆ ಸರ್ವಿಲೆನ್ಸು ಇದ್ರ ಬಗ್ಗೆನೂ ನಾವೆಲ್ಲ ಮಾಡಿಕೊಂಡು, ಮತ್ತೆ ಈ ಮ್ಯಾಥಮೆಟಿಕಲ್ ಮಾಡಲಿಂಗು ನಮ್ದು ಫಸ್ಟ್ ಮ್ಯಾಥಮೆಟಿಕಲ್ ಮಾಡಲಿಂಗ್ ಅಲ್ಲಿ ಇದ್ದದ್ದು ಇದು ಅಕ್ಟೋಬರ್ ನವೆಂಬರ್ ಅಲ್ಲಿ ಬರೋ ಸಾಧ್ಯತೆ ಅಂತ ಇತ್ತು, ನಾವು ಒಪ್ಕೊಳ್ತೀನಿ. ಅದು ಆಗ್ಲಿಲ್ಲ. ನೆಕ್ಸ್ಟ್ ನಮಗೆ ಈ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬಂತದು, ಆ ಮಾಡಲಿಂಗ್ ಇದ್ರದ್ದು IIT ಕಾನ್ಪುರ್ದು ಜನವರಿ ಫೆಬ್ರವರಿಲಿ ಅಂತ ಬಂತದು. ಅದು ಡಿಸೆಂಬರ್ 27ರಲ್ಲೇ ನಮ್ಮ ಸ್ಟೇಟ್ ಅಲ್ಲಿ ಶುರು ಆಯ್ತು. ನಾವೆಲ್ಲ ಅನ್ಕೊಂಡಿದ್ವಿ, ಯಾವಾಗ ನೀವು ಹೇಳಿದಂಗೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ 3rd ವೇವ್ ಶುರುವಾಗ್ಲಿಲ್ಲ, ಇನ್ ಬರಲ್ಲ ಬಿಡಿ ಇಂಡಿಯಾಗೆ 3rd ವೇವ್ ಅಂತ ನಾವು ಅನ್ಕೊಂಡ್ವಿ. ಬಟ್ ನಿಮಗೆ ಅದ್ರದ್ದು ಇದಿತ್ತಲ್ವಾ, ಇದು ಒಂದು ಹೊಡೆಯುತ್ತಿದೆ ಖಂಡಿತ. ಯಾಕೆಂದ್ರೆ ನಾ ಹೇಳಿದ್ನಲ್ಲ, ಒಮಿಕ್ರಾನ್ ಎಲ್ಲಿ ಸೌತ್ ಆಫ್ರಿಕಾ ಬೋಟ್ಸ್ವಾನಾದಲ್ಲಿ ಶುರು ಆಯ್ತು, ನಮಗೆ ತಕ್ಷಣ ಅನ್ನಿಸ್ತು ಇದು ಸಮಸ್ಯೆ ಉದ್ಭವ ಆಯ್ತು, ತಿರ್ಗಾ ಹೊಸದಾಗಿ ಇದು ತಿರ್ಗಾ ಬರ್ತಾ ಇದೆ, ಇನ್ನೊಂದು ಅಲೆ ಬರ್ತಾ ಇದೆ ಅಂತ ನಾವು ಎಲ್ಲ ತಯಾರಿ ಮಾಡಿಕೊಂಡು ಸರ್ಕಾರಕ್ಕೂ ನಾವು ನವೆಂಬರಲ್ಲೇ ಒಂದು ಏನು ಇನ್ಫಾರ್ಮೇಶನ್ ಕೊಡಬೇಕು ಕೊಟ್ಟು ನಾವು ಕಂಟಿನ್ಯೂಸ್ ಆಗಿ ಸರ್ಕಾರದ ಜೊತೆ ಡೈಲಾಗ್ನಲ್ಲಿ ಮತ್ತೆ ನಮ್ಮ ರಿಪೋರ್ಟ್ಸ್ಗಳನ್ನ ಸಬ್ಮಿಟ್ ಮಾಡ್ತಾನೆ ಇರ್ತೀವಿ. ಹೇಗಾಗಿತ್ತು ಡಾಕ್ಟರ್ ಹಾಸ್ಪಿಟಲ್ ತಯಾರಿಗಳೆಲ್ಲ ಕಳೆದ 2ನೇ ಅಲೆಗೆ ಕಂಪೇರ್ ಮಾಡಿದ್ರಿ ಸರ್? ಈಗ ಹೇಗಾಗಿದೆ ಅಂತಂದ್ರೆ ಎಲ್ಲ ತಯಾರಿ ಮಾಡ್ಕೊಂಡು ರೆಡಿ ಆಗಿದ್ರೆ ವೈರಸ್ ನಮಗೆ ಡಿಸೀವ್ ಮಾಡ್ಬಿಟ್ಟಿದೆ. ಹೌದು, ಅಲ್ಲಲ್ಲ, ಫಾರ್ಚುನೇಟ್ ಏನು ಅಂದ್ರೆ ಇಟ್ ಇಸ್ ಎ ಗುಡ್ ನ್ಯೂಸ್. ನಾವೆಲ್ಲ ರೆಡಿ ಮಾಡ್ಕೊಂಡು, ಆದ್ರೆ ವೈರಸ್ ಬರ್ಲಿಲ್ಲ, ಪೇಷಂಟ್ ಮುಖಾಂತರ ಬೇರೆ ಬರ್ಲಿಲ್ಲ. ಬಹಳ ಸಂತೋಷಕರವಾದ ವಿಷಯ ಇದು. ಆದ್ರೆ ಈ ಅಲೆ ಒಳಗೆ ಏನಾಯ್ತು ಅಂದ್ರೆ, ಏನೇ ಜನರಲ್ ವಾರ್ಡ್ ಅಲ್ಲಿ ಮತ್ತೆ ಜನರಲ್ ಪೇಷಂಟ್ಸ್ ಬಂದ್ರೂ ಬಹಳ ಜನ ಮೆಡಿಕಲ್ ಅಂಡ್ ಪ್ಯಾರಾಮೆಡಿಕಲ್ ಸ್ಟಾಫ್ ಅವರು ಇನ್ಫೆಕ್ಟ್ ಆದ್ರು. ಬಟ್ ಏನು ತೊಂದರೆ ಆಗ್ಲಿಲ್ಲ. ಅದೊಂದು 5 ದಿವಸ 3ರಿಂದ 5 ದಿವಸ ಇದು ಐಸೋಲೇಷನ್ ಮಾಡ್ಕೊಂಡ್ರು, ಕಾಂಟ್ಯಾಕ್ಟ್ಸ್ಗಳು ಕ್ವಾರಂಟೈನ್ ಮಾಡ್ಕೊಂಡ್ರು, ಕೆಲಸದಲ್ಲಿ ಇದ್ದಾರೆ. ಈ ವೇವ್ನಲ್ಲಿ ಬಹಳ ಜನ ಹೆಲ್ತ್ ಸ್ಟಾಫು ಇನ್ಫೆಕ್ಟ್ ಆಗುತ್ತೆ. ಓಕೆ ಡಾಕ್ಟರ್, ಮತ್ತೊಬ್ಬರು ಅತಿಥಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಖ್ಯಾತ ಶ್ವಾಸಕೋಶ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಸತ್ಯನಾರಾಯಣ್ ಮೈಸೂರು ಅವರು. ಡಾಕ್ಟರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ನಿಮ್ಮ ಜೊತೆ ತುಂಬ ವಿಚಾರ ಮಾತನಾಡ್ತೀನಿ ನಾನು. ಅದಕ್ಕೂ ಮೊದಲು ನಾನು ಡಾಕ್ಟರ್ ಸುದರ್ಶನ್ ಅವ್ರ ಜೊತೆ ಸರ್, ನಾನೊಂದು ಲೀಡ್ ಕೊಟ್ಟೆ ಬ್ರೇಕ್ಗೂ ಮೊದಲು. ಜನ ಮಾಡ್ತಿರೋ ತಪ್ಪೇನು, ಎಲ್ಲಿ ತಪ್ತಾ ಇದ್ದಾರೆ? ಆಮೇಲೆ ನಾವು ಕಳೆದ 1 ವಾರದಲ್ಲಿ ಸ್ವಲ್ಪ ಹಾಸ್ಪಿಟಲೈಸೇಷನ್ ಜಾಸ್ತಿ ಆಯಿತು ಅಂತ ಕೇಳ್ಪಟ್ವಿ. ಆಮೇಲೆ ಮೊನ್ನೆ ಒಂದಿನ ಡೆತ್ 52 ಏನೋ ರಿಜಿಸ್ಟರ್ ಆಯಿತು ಕರ್ನಾಟಕದಲ್ಲಿ. ಎಲ್ಲಿ ತಪ್ಪಾಗ್ತಾ ಇದೆ ಜನರಿಂದ ಅಂತ? ಅದೇ ಮುಖ್ಯವಾಗಿ ಏನಂದ್ರೆ, ಜನಕ್ಕೆ ಸ್ವಲ್ಪ ನೆಗಡಿ, ಕೆಮ್ಮು, ಜ್ವರ
ಏನಾದರೂ ಶುರು ಆದರೆ ಫಸ್ಟು ಅವ್ರದ್ದೇ ಮನೆಯಲ್ಲೇ ಹೋಮ್ ರೆಮಿಡಿ ಹೌದು ಅದನ್ನು ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ ಹತ್ರದ್ದು ಮೆಡಿಕಲ್ ಸ್ಟೋರ್ಸ್ಗೆ ಹೋಗಿ ಏನಾದರೂ ಟ್ಯಾಬ್ಲೆಟ್ ತೊಗೊಂಬಂದ್ಬಿಡ್ತಾರೆ, ನುಂಗ್ಕೊಂಡ್ಬಿಡ್ತಾರೆ. ನಿಜ. ಕೆಲವರು ಈ ಸ್ಮಾರ್ಟ್ಫೋನ್ ಇರೋರು ಮತ್ತು ಎಲ್ಲ ಸ್ವಲ್ಪ ಹೆಚ್ಚು ಮಾಹಿತಿ ಇರೋರು ಆ ಒಂದು ಸೆಲ್ಫ್ ಟೆಸ್ಟ್ ಕಿಟ್ ಬರುತ್ತೆ, ಅದನ್ನ ತಗೊಂಡ್ಬಂದ್ತಾರೆ, ಟೆಸ್ಟ್ ಮಾಡ್ಕೋತಾರೆ. ಅದ್ರ ರಿಸಲ್ಟ್ ಹೇಳಲ್ಲ, ಮತ್ತೆ ಅದರಲ್ಲಿ ಆ್ಯಪಲ್ಲಿ ಅದ್ರ ರಿಸಲ್ಟ್ನು ICMR ಇದಕ್ಕೆ ಲೋಡ್ ಮಾಡಲ್ಲ. ಆಯ್ತಲ್ಲ, ಇದು ಒಂದು. ಇನ್ನು ಕೆಲವರು ಬರೀ ಟ್ರೀಟ್ಮೆಂಟ್ ಮಾಡಿಕೊಂಡು ಟೆಸ್ಟು ಮಾಡಿಸ್ಕೊಳ್ದೇನೆ ಸುತ್ತಾಡ್ತಾ ಇದ್ದಾರೆ. ಹೌದು ಹೌದು. ಆಮೇಲೆ ಅವ್ರೇನಾದರೂ ಕೋಮಾರ್ಬಿಡಿಟಿ ಇದ್ದರೆ ಅವರು ಈ ಸೋಂಕನ್ನ ಹರಡೋದು ಅಷ್ಟೇ ಅಲ್ಲದೆ ಅವ್ರಿಗೂ ಆರೋಗ್ಯ ತಪ್ಪಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋ ಭಾಳ ನಿದರ್ಶನಗಳಿದೆ. ಸೊ ಸೆಲ್ಫ್ ಟೆಸ್ಟ್ ಮಾಡಿಕೊಂಡ್ರೆ ಅದನ್ನು ಕರೆಕ್ಟಾಗಿ ಮಾಡಿಕೊಂಡು ರಿಸಲ್ಟ್ನ ಅಪ್ಲೋಡ್ ಮಾಡಬೇಕು, ಡಾಕ್ಟರ್ ಕನ್ಸಲ್ಟೇಷನ್ ಮಾಡಬೇಕು. ಇಲ್ಲ ನೇರವಾಗಿ ಹತ್ತಿರದ ತಮ್ಮ ವೈದ್ಯರೋ ಅಥವಾ ಹತ್ತಿರದ ಆಸ್ಪತ್ರೆನೋ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಟೆಸ್ಟ್ ಮಾಡಿ ಏನು ಪ್ರಿಸ್ಕ್ರೈಬ್ಡ್ ಮೆಡಿಸನ್ ಇದೆ ಆ ಟ್ರೀಟ್ಮೆಂಟ್ ತಗೋಬೇಕು, ಮತ್ತು ಮೆಡಿಕಲ್ ಮಾನಿಟರಿಂಗ್ ಆಗಬೇಕು. ಡಾಕ್ಟರ್ ಸತ್ಯನಾರಾಯಣ ಅವರು ಪ್ರತಿನಿತ್ಯ ನೂರಾರು ಪೇಷಂಟ್ಸ್ ಟ್ರೀಟ್ ಮಾಡ್ತಿರ್ತಾರೆ, ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಡಾಕ್ಟರ್, ಈಗ ಇಲ್ಲೊಂದು ಸ್ವಾರ್ಥದ ಬಗ್ಗೆ ನಾವು ಮಾತನಾಡಿದ್ವಿ ಆಗಲೇ ನೀವು ಬರೋಕ್ಕೂ ಮೊದಲು. ಏನಾಗುತ್ತೆ, ಯಾರೋ ಒಬ್ಬರಿಗೆ ಸಿಂಪ್ಟಮ್, ಎಲ್ಲ ಸಿಂಪ್ಟಮು ಇರುತ್ತೆ, ಅವ್ನು ಎಜುಕೇಟೆಡ್, ಅವ್ನಿಗೆ ಗೊತ್ತಿರುತ್ತೆ ನನಗಿದು ಕೋವಿಡ್ ಸಿಂಪ್ಟಮ್ ಅಂತಾನೆ, ಯಾರಿಗೂ ಹೇಳಲ್ಲ, ತಾನೇ ಟ್ರೀಟ್ಮೆಂಟ್ ತಗೊಳ್ಳೋದು, ಅಷ್ಟರಲ್ಲಿ ಒಂದು 200-300 ಜನಕ್ಕೆ ಹಬ್ಸಿರೋದು. ಈ ಥರದ ಘಟನಾವಳಿಗಳು ನಡೀತಾ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಸೊ ಈ ಸೋಂಕಿಂದ ಹೊರಗಡೆ ಬರಲಿಕ್ಕೆ 10 ಹಲವು ಉಪಾಯಗಳು ನಾವು ಅಳವಡಿಸ್ಕೋಬೇಕಾಗತ್ತೆ ಲಾಂಗ್ ಟರ್ಮಲ್ಲಿ. ಬಟ್ ಶಾರ್ಟ್ ಟರ್ಮಲ್ಲಿ ಪ್ರತಿಯೊಂದು ಸತಿ ರೂಪಾಂತರ ಆಗೋದು ಯಾವಾಗ ಅಂದರೆ, ಬಹಳಷ್ಟು ಸಂಖ್ಯೆಯಲ್ಲಿ ಟ್ರಾನ್ಸ್ಮಿಟ್ ಆದಾಗ ಆ ವೈರಸ್ಸು ಅಲ್ಲೋ ಇಲ್ಲೋ ಒಂದು ಪ್ರೋಟೀನ್ನ ಎತ್ತಾಕೊಂಡು ರೂಪಾಂತರ ಆಗ್ಬಿಡುತ್ತೆ. ಸೊ ಇವಾಗ ಈ ಒಮಿಕ್ರಾನ್ ಬಂದಿರೋದು ಇದಾದ್ಮೇಲೆ ಮತ್ತೆ ಅಷ್ಟು ಬರದೇ ಇರಲಿ ಅಥವಾ ಒಂದು ಸ್ವಲ್ಪ ವಿರಾಮ ಸ್ಥಿತಿ ಆಗಲಿ ಅನ್ನೋ ಒಂದು ಆಸೆ ಇದ್ದರೆ, ಆಮೇಲೆ ಇದನ್ನು ತೀರಾ ಎತ್ತರದ ಮಟ್ಟಕ್ಕೆ ಪೀಕ್ ತೊಗೊಂಡೋಗೋದು, ಆಸ್ಪತ್ರೆ ಬೆಡ್ ಸಿಗದೇ ಇರೋದು, ಈ ಪರಿಸ್ಥಿತಿ ಆಗದೆ ಇರಬೇಕು ಅಂದರೆ ಪ್ರತಿಯೊಬ್ಬರು ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ನಮ್ಮ ಪ್ರೊಫೆಸರ್ ಸುದರ್ಶನ್ ಭಾಳಷ್ಟು ಸತಿ ಹೇಳಿದ್ದಾರೆ, ಏನಂದರೆ ಒಬ್ಬರಿಗೆ ಒಂದು ವ್ಯಕ್ತಿಗೆ ಇನ್ಫೆಕ್ಷನ್ ಆದರೆ ಈ ಹೈ ಪಾಸಿಟಿವಿಟಿ ರೇಟ್ ಅಥವಾ R0 ಜಾಸ್ತಿ ಇದ್ದಾಗ ಸುಮಾರು 400ಕ್ಕೆ ಹೆಚ್ಚುಪಟ್ಟ ಜನಕ್ಕೆ ಒಂದು ವ್ಯಕ್ತಿ ಸೋಂಕು ಹರಡಿಸಬಲ್ಲ. ಸೊ ಈ ಕ್ಯಾಲ್ಕುಲೇಷನ್ ಮೇರೆಗೆ ನಾವು ಯೋಚನೆ ಮಾಡಬೇಕಾಗತ್ತೆ, ನನಗೆ ಬಂದಿರೋದು ಬೇರೆ, ಬಟ್ ನಾನು ಇನ್ನೆಷ್ಟು ಜನಕ್ಕೆ ಕೊಡ್ತೀನಿ. ನಿಜ. ಈಗ ಹಾಗಿದ್ದಾಗ ಹೋಮ್ ಐಸೋಲೇಷನ್ ರಾಂಗ್ ಅಂತೀರಾ ಡಾಕ್ಟರ್? ಇವಾಗ ಎಲ್ಲರೂ ಹೋಮ್ ಐಸೋಲೇಷನ್ ಅಲ್ಲೇ ಇದ್ದಾರೆ, ತುಂಬ ಜನ. ತಾವು ಕೂಡ ಕೆಲವರು ಪ್ರಿಸ್ಕ್ರೈಬ್ ಮಾಡಿರ್ಬೋದು. ಹೋಮ್ ಐಸೋಲೇಷನ್ ಬಗ್ಗೆ ತಮ್ಮ ಪರ್ಸನಲ್ ಒಪಿನಿಯನ್ ಏನು? ಸೊ ಇವಾಗ ನನ್ನ ಯೋಚನೆ ಏನು, ಅದು ನಾವು ಸಮಾಜನ ನೋಡಿ ಇವಾಗ 3 ವರ್ಷದಿಂದ ಬಳಲಿರೋ ಜನ ಆರ್ಥಿಕ ಮುಗ್ಗಟ್ಟು ಎಲ್ಲ ಆಗಿದೆ. ಸ್ಕೂಲು ಕಾಲೇಜ್ಗಳು ಎಲ್ಲ ಕಡೆಗೂ ತೊಂದರೆ ಆಗಿದೆ, ವೈರಸ್ ಎಲ್ರಿಗೂ ಆಗಿದೆ, ಯಾರನ್ನೂ ಬಿಟ್ಟಿಲ್ಲ. ಆ ಥರದ್ರಲ್ಲಿ ಹೌ ಟು ಲೀವ್ ವಿತ್ ಕೋವಿಡ್ ಅನ್ನೋದು ಅದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಆ ಟೈಮಲ್ಲಿ ಬಹಳ ಯೋಚನೆ ಪಟ್ಟೇನೆ ಹೋಮ್ ಐಸೋಲೇಷನ್ ಮುಂದಕ್ಕೆ ತಂದಿರೋದು. ಏನಕ್ಕೆ ಅಂದರೆ ಒಮಿಕ್ರಾನಲ್ಲಿ ಅಟ್ಲೀಸ್ಟ್ 80-90% ಬರೀ ಮೈಲ್ಡ್ ಸಿಂಪ್ಟಮ್ಸ್ ಇದ್ದು ಜನ ಎಸ್ಕೇಪ್ ಆಗೋದಕ್ಕೆ ಸಾಧ್ಯತೆ ಇದೆ. ಆ ಕಾರಣದಿಂದ ಹೋಮ್ ಐಸೋಲೇಷನ್ ವಿಲ್ ಬಿ ಗುಡ್. ಅದರಲ್ಲಿ ಇನ್ನೊಂದು ಏನಂದ್ರೆ, ಒಂದ್ಸತಿ ಕೋವಿಡ್ ಬಂದಿರುತ್ತೆ, 2 ವ್ಯಾಕ್ಸಿನ್ ಹಾಕೊಂಡಿರ್ತಾರೆ, ಸಾಕಷ್ಟು ಒಂದು ಇಮ್ಯೂನ್ ಸಿಸ್ಟಮ್ ಪ್ರಿಪೇರ್ ಆಗಿದೆ ಕೌಂಟರ್ ಮೆಜರ್ಸ್ ಮಾಡಲಿಕ್ಕೆ. ಆ ಕಾರಣದಿಂದ ಯಾರಿಗೆ ಹೋಮ್ ಐಸೋಲೇಷನ್ ಅಡ್ವೈಸ್ ಮಾಡ್ತೀವೋ ಅವ್ರು ಮಾಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಅಂಡರ್ ದಿ ಸರ್ವೆಲೆನ್ಸ್ ಆಫ್ ಡಾಕ್ಟರ್, ಅಂದ್ರೆ ನಾನು ಹೇಳ್ತಾ ಇರೋದು ಸುಮ್ಮನೆ ಹೋಮ್ ಐಸೋಲೇಷನ್ ಆಗೋದಲ್ಲ. ಇವರು ಸರ್ ಹೇಳ್ದಂಗೆ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಸಿಕ್ಕಿರೋ 1-2 ಮಾತ್ರೆ, ಇತ್ತೀಚೆಗಂತೂ ವಾಟ್ಸಪ್ ಅಲ್ಲಿ ಸಿಕ್ಕಾಪಟ್ಟೆ ಪ್ರಿಸ್ಕ್ರಿಪ್ಷನ್ ಹರಿದಾಡ್ತಾ ಇದೆ, ಇದೆಲ್ಲ ತಗೊಂಬಿಡಿ ಅಂತ ಅಂದ್ಬಿಟ್ಟು ತಗೊಂಡ್ಬಿಡೋದು, ಮನೇಲಿ ಕೂತ್ಕೊಂಡ್ಬಿಡೋದು, ಇದು ಸರಿನಾ? ಹಾಗಾದ್ರೆ ಇಲ್ಲ, ಇದು ತಪ್ಪು. ಇವಾಗ ಸರ್ಕಾರದ ವತಿಯಿಂದ ಅಥವಾ ಮೆಡಿಕಲ್ ಟೆಕ್ನಿಕಲ್ ಕಮಿಟಿಯಿಂದ ಮತ್ತೆ ಮೆಡಿಕಲ್ ಮಾಹಿತಿ ಇವುಗಳ ಆಧಾರದ ಮೇಲೆ 65ಕ್ಕಿಂತ ವರ್ಷ ವಯಸ್ಸು ಜಾಸ್ತಿ ಪಟ್ಟವ್ರಿಗೆ, ಮಧುಮೇಹ ಕಾಯಿಲೆ ಇದ್ದವ್ರಿಗೆ, ಡಯಾಲಿಸಿಸ್ ಮಾಡಿಸ್ಕೊಳ್ಳೋರ್ಗೆ, ಹಾರ್ಟ್ ಸಮಸ್ಯೆ ಇದ್ದವ್ರಿಗೆ,
ಅಥವಾ ನರ್ವ್ ಮಸಲ್ ಪ್ರಾಬ್ಲಮ್ಸ್ ಇದ್ದವ್ರಿಗೆ, ನ್ಯೂರೋಮಸ್ಕ್ಯುಲರ್ ಪ್ರಾಬ್ಲಮ್ಸ್ ಇದ್ದವ್ರಿಗೆ, ಈ ಥರ ಕೆಲವು ರಿಸ್ಕ್ ಪಾಪ್ಯುಲೇಷನ್ ಅವ್ರಿಗೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳಿ. ಹಾಸ್ಪಿಟಲೈಸೇಷನ್ ಅನ್ನೋದನ್ನು ಸರ್ಕಾರಿ ವಲಯದಲ್ಲೂ ಆಸ್ಪತ್ರೆ ಕಾದಿರಿಸಲಾಗಿದೆ, ಬೆಡ್ಗಳು ಪ್ರೈವೇಟಲ್ಲೂ ಖಾಸಗಿಯಲ್ಲೂ ಇದೆ. ಸೊ ಅಲ್ಲಿ ಒಂದು ಡಿಸ್ಟಿಂಕ್ಷನ್ ಡ್ರಾ ಮಾಡ್ಬೋದು. ಅದಕ್ಕೇನೆ ಸರ್ಕಾರದ ವತಿಯಿಂದ ಟ್ರಯೇಜಿಂಗ್ಗೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಹೌದು. ಸೊ ಫೋನ್ ಮಾಡಿ ನೋಡಿ ನಾನು ಮನೇಲಿ ಇರ್ಬೋದಾ, ಇಲ್ಲ ನಾನು ಆಸ್ಪತ್ರೆಗೆ ಹೋಗ್ಬೇಕಾ, ಅದು ಒಂದು ಲೇಯರ್. ಎರಡನೇದು ಕೋವಿಡ್ ಪಾಸಿಟಿವ್ ಆಯಿತು ಅಂದ ತಕ್ಷಣ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಇರ್ಬೋದು, BBMPಯಿಂದ ಕಾಲ್ ಬರುತ್ತೆ, ಅವ್ರು ಕೌನ್ಸಿಲಿಂಗ್ ಮಾಡ್ತಾರೆ. ಇಲ್ಲ ನೀವು ಮನೇಲೇ ಸಿಂಪಲ್ ಮೆಡಿಕೇಶನ್ಸಲ್ಲಿ ಗುಣಮುಖರಾಗ್ಬೋದು. ಇದು ವಾರ್ನಿಂಗ್ ಸಿಂಪ್ಟಮ್ಸು, 6 ನಿಮಿಷ ವಾಕ್ ಮಾಡಿ, ನಿಮ್ಮ ಆಕ್ಸಿಜನ್ ಲೆವೆಲ್ ಎಷ್ಟಿದೆ ನೋಡಿ, ಅದರಲ್ಲಿ ವ್ಯತ್ಯಾಸ ಇದ್ರೆ ತಕ್ಷಣ ನೀವು ಹೆಲ್ಪ್ ಸೀಕ್ ಮಾಡಿ. ಈ ಥರದ್ದು 10 ಹಲವು ಮೆಷರ್ಸ್ ಇದೆ. ಒಬ್ರು ಡಾಕ್ಟರ್ ಸುದರ್ಶನ್, ಒಬ್ರು ನನ್ನನ್ನು ಕೇಳಿದ ಪ್ರಶ್ನೆ ನಾನು ಕೇಳ್ತೀನಿ. ಆ ವ್ಯಕ್ತಿಗೆ 44 ವರ್ಷ, ಅವರಿಗೆ BP-ನೂ ಇದೆ, ಶುಗರು ಇದೆ, ಬಟ್ 2 ಕಂಟ್ರೋಲ್ನಲ್ಲಿದೆ. ಮನೆಯಲ್ಲಿ ಅವರು ಅದೇನೋ ಇಟ್ಕೊಂಡಿದ್ದಾರೆ ಎಲ್ಲ ಚೆಕ್ ಮಾಡ್ಕೊಳ್ಳೋದಕ್ಕೆ, ಶುಗರು ಚೆಕ್ ಮಾಡ್ಕೋತಾರೆ, BP-ನೂ ಚೆಕ್ ಮಾಡ್ಕೋತಾರೆ, ಎಲ್ಲ ಅಂಡರ್ ಕಂಟ್ರೋಲ್ನಲ್ಲೇ ಇದೆ. ನನಗೆ ಅವ್ರ ಮನೆಯಲ್ಲಿ ಕೆಲವ್ರಿಗೆ ಸಿಂಪ್ಟಮ್ಸ್ ಇತ್ತು, ಅದಕ್ಕೆ ಅವ್ರಿಗೆ ಮೊದಲೇ ಕೇಳ್ಕೊಂಬಿಟ್ರು ನನಗೆ ಕೋವಿಡ್ ಬಂತಂದ್ರೆ ನಾನು ಅಡ್ಮಿಟ್ ಆಗಲೇಬೇಕಾ, ಈಸ್ ಇಟ್ ಕಂಪಲ್ಸರಿ ಅಂತ ಕೇಳಿದ್ರು. ಇಲ್ಲ ನೋಡಿ, ಅದು ಹೇಗೆ ಅಂದರೆ ಅವ್ರಿಗೆ ಕೋಮಾರ್ಬಿಡಿಟಿ ಇದೆ. ಹೌದು. ಅವರ ಅಭಿಪ್ರಾಯದಲ್ಲಿ ಅದು ಗುಡ್ ಕಂಟ್ರೋಲಲ್ಲಿ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಲೇ ಒಪಿನಿಯನ್. ಆದರೆ ಅವರು ಅವರ ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ, ಅವ್ರದ್ದೊಂದು ಟೆಲಿಕನ್ಸಲ್ಟೇಷನ್ ಮಾಡಿದ್ರಾಯ್ತು. ಅವ್ರು ಹೇಳಬೇಕು, ಡಾಕ್ಟರ್ ಸಲಹೆ ತಗೋಬೇಕು, ನೀವು ಮನೇಲಿ ಇರ್ಬೇಕಾ ಅಥವಾ ಬೇರೆ ಎಲ್ಲಾದ್ರೂ CCCನೋ ಅಥವಾ ಏನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕಾ. ಅವರು ಇನ್ನೂ ಬೇರೆ ಕೆಲವು ಅಸೆಸ್ಮೆಂಟ್ಗಳಿದೆ, ಅದನ್ನ ಮಾಡಿಬಿಟ್ಟು ಆಮೇಲೆ ಅವ್ರು ಹೇಳ್ತಾರೆ. ಇವರ ಸೆಲ್ಫ್ ಅಸೆಸ್ಮೆಂಟ್ ಮೇಲೆ ಡಿಸಿಷನ್ ಆಗಲ್ಲ, ಮಾಡೋದು ಬೇಡ. ಹೌದು ಡಾಕ್ಟರ್, ಇನ್ನೂ ಕೆಲವು ಕೇಸ್ ನೋಡಿದೆ ನಾನು, ತಮ್ಮ ಗಮನಕ್ಕೂ ಬಂದಿರುತ್ತೆ. ಎಲ್ಲ ಕೊರೋನಾ ಸಿಂಪ್ಟಮ್ಸು ಇದೆ ಡಾಕ್ಟರ್, ಅವ್ರಿಗೆ ಎಲ್ಲ ಸಿಂಪ್ಟಮ್ಸು ಇದೆ, RT-PCR ನೆಗೆಟಿವ್ ಬಂದಿದೆ. ಏನು ಮಾಡ್ಬೇಕೀಗ ಅವರು? ಸೊ ಆ ಥರ ಸಂದರ್ಭದಲ್ಲಿ ಫಸ್ಟ್ ಥಿಂಗ್, ಈಗ ಒಂದು 2 ನಿಮಿಷದ ಹಿಂದೆ ನಾವು ಜವಾಬ್ದಾರಿ ಅಂತ ಮಾತಾಡಿದ್ವಿ. ಹೌದು. ನಿಮಗೆ ಈ ಕೋವಿಡ್ ಪ್ಯಾಂಡಮಿಕ್ ಟೈಮಲ್ಲಿ, ಪೀಕ್ ಹೋಗೋ ಟೈಮಲ್ಲಿ ಯಾವುದೇ ರೆಸ್ಪಿರೇಟರಿ ಶ್ವಾಸಕೋಶದ ಸಮಸ್ಯೆಗಳು ಕಾಣ್ ಬಂದ್ರು ಹೊಸದು, ತಕ್ಷಣ ಐಸೋಲೇಟ್ ಮಾಡ್ಕೊಳ್ಳಿ. ಫಸ್ಟ್ ಐಸೋಲೇಟ್. ಓಕೆ. ಸೆಕೆಂಡ್, ನೀವು ಫ್ಯಾಮಿಲಿ ಡಾಕ್ಟರ್ ಇರ್ಬೋದು, ಸ್ಪೆಷಲಿಸ್ಟ್ ಇರ್ಬೋದು, ಯಾರು ನಿಮಗೆ ಪರಿಚಿತರಿರ್ತಾರೆ, ಡಾಕ್ಟರ್ ಹತ್ರ ಒಂದು ಟೆಲಿಫೋನ್ ಕನ್ಸಲ್ಟೇಷನ್ ತಗೊಳ್ಳಿ. ಸ್ವಾಬ್ ನೆಗೆಟಿವ್ ಇದೆ, ನಾನು ಬೇರೆ ಏನಾರು ಟೆಸ್ಟ್ ಮಾಡಬೇಕಾ, ಲ್ಯಾಟ್ರಲ್ ಟೆಸ್ಟ್ ಅಂತ ಅಂತೀವಿ, ಅದು ಮಾಡಬೇಕಾ, ಇಲ್ಲ 3 ದಿನ ಬಿಟ್ಟು ರಿಪೀಟ್ ಟೆಸ್ಟ್ ಮಾಡಬೇಕಾ, ಆಕ್ಸಿಜನ್ ಲೆವೆಲ್ ಯಾವ ಥರ ಇದೆ, ಇದನ್ನೆಲ್ಲ ಪರಿಶೀಲಿಸಿ ಮುಂದುವರಿಬೇಕಾಗುತ್ತೆ. ಬಟ್ ಇದು ನಾವು ಪ್ರತಿನಿತ್ಯ ನೋಡ್ತೀವಿ. ಹೌದಾ? ಹೌದು. ಸಿಂಪ್ಟಮ್ಸ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಅದರಲ್ಲಿ 2 ಥರ ವೆರೈಟಿ ಇರುತ್ತೆ. ನೀವು ಕೂಲಂಕುಷವಾಗಿ ಅವ್ರನ್ನ ಕೇಳಿದಾಗ 10 ದಿನದ ಹಿಂದೆನೇ ಬಂದು ಸಿಂಪ್ಟಮ್ಸ್ ಕಮ್ಮಿ ಆಗ್ತಾ ಹೋಗಿದೆ, ಇವಾಗ ನೆಗೆಟಿವ್ ಬಂದಿದೆ ಅಂತ ಒಂದು. ಎರಡನೇದು, ಬಹಳ ಮೊದಲನೇ ಇದರಲ್ಲಿ ಒಂದೇ ಒಂದು ಸ್ಯಾಂಪಲ್ ಅಲ್ಲಿ ಪಾಸಿಟಿವ್ ಬರಬೇಕು ಅನ್ನೋದು ಇಲ್ಲ. 60-70% ಮಾತ್ರ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಅದು ಈ ವೈರಸ್ ಯಾವಾಗ ಮಲ್ಟಿಪ್ಲೈ ಆಗುತ್ತೆ ಅವಾಗ ಮಾತ್ರ ಪಾಸಿಟಿವ್ ಜಾಸ್ತಿ ಬರೋದು ಕಾಣುತ್ತೆ. ಆಮೇಲೆ 3ನೇ ದಿನದಿಂದ 5ನೇ ದಿನದ ಒಳಗಡೆ ಜಾಸ್ತಿ ಪಾಸಿಟಿವಿಟಿ ರೇಟ್ ಬರೋದಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ತಮ್ಮಿಬ್ಬರು ಡಾಕ್ಟರ್ MK ಸುದರ್ಶನ್ ಮತ್ತು ಸತ್ಯನಾರಾಯಣ್ ಇಬ್ಬರ ಜೊತೆನಲ್ಲೂ ಕೂಡ ಮಾತುಕತೆ ಮುಂದುವರಿಸ್ತೀನಿ. ಡಾಕ್ಟರ್, ಇವಾಗ ಇನ್ನೊಂದು ಆತಂಕ ಶುರುವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಈ ಸಣ್ಣ ಪುಟ್ಟ ಕ್ಲಿನಿಕ್ಗಳು ರೋಡ್ಗೊಂದಿದೆ, ಹಾಗೂ ಹೀಗೂ ಮ್ಯಾನೇಜ್ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಬೋದು. ಈಗ ನಮಗೆ ಬರ್ತಿರೋ ನಂಬರ್ಗಳು ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಆಗ್ತಾ ಇದೆ. ಇದು ತುಂಬ ಆತಂಕದ ವಿಚಾರ. ಎಷ್ಟೋ ಹಳ್ಳಿಗಳಲ್ಲಿ ಒಬ್ಬರು ಡಾಕ್ಟ್ರು ಕೂಡ ಇಲ್ಲದೆ ಇರೋಂಥದ್ದನ್ನು ತಮ್ಮ ಗಮನಕ್ಕೂ ಬಂದಿದೆ. ಇದು ಹೇಗೆ ಕಂಟ್ರೋಲ್ ಹಾಗಾದ್ರೆ ಅಂತ? ಈಗ ನೋಡಿ, ಇದು ಹೊಸ ಟ್ರೆಂಡ್ ಏನಲ್ಲ, ಮೊದಲನೇ ಅಲೆನಲ್ಲೂ ಹೀಗೆ ಆಗಿದೆ. ಫಸ್ಟ್ ಈಗ ವಿದೇಶದಿಂದ ಬರುತ್ತೆ, ಡೆಲ್ಲಿ, ಬಾಂಬೆ, ಬೆಂಗಳೂರೆಲ್ಲ ಹೆಚ್ಚಗಾದ್ಮೇಲೆ ಅಲ್ಲಿ ಸ್ವಲ್ಪ ಸ್ಟೆಬಿಲೈಸ್ ಆದಾಗೆ ಡಿಸ್ಟ್ರಿಕ್ಟ್ಗಳಲ್ಲಿ ಶುರು ಆಗುತ್ತೆ. ಡಿಸ್ಟ್ರಿಕ್ಟ್ ಇಂದ ತಾಲೂಕು ಇದು ಒಂದು ಪ್ಯಾಟರ್ನ್. ಹೇಗೆ ಅಂತಂದ್ರೆ ಮೂವ್ಮೆಂಟ್ ಆಫ್ ಪೀಪಲ್, ಆಕ್ಟಿವಿಟಿ, ಚಟುವಟಿಕೆಗಳು.
ಈ ಕಮಿಂಗ್ ಟು ದ ಪಾಯಿಂಟ್ ಹೇಗೆ ಅಂತಂದ್ರೆ ಅಲ್ಲೂ ಈಗ ಡಿಸ್ಟ್ರಿಕ್ಟ್ಗಳನ್ನೂ ಈಗ ಟೆಲಿಕನ್ಸಲ್ಟೇಷನ್, ಹೋಮ್ ಐಸೋಲೇಷನ್ಗೆಲ್ಲ ಗೈಡೆನ್ಸ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ, ವಾರ್ ರೂಮ್ಗಳು ಎಸ್ಟಾಬ್ಲಿಷ್ ಆಗಿದೆ, ಅಲ್ಲೂ ಗೈಡೆನ್ಸ್ ಕೊಡೋ ಒಂದು ಈಗ ಚಾನ್ಸಸ್ ಎಲ್ಲ ಶುರು ಆಗಿದೆ ಈಗ. ಸೊ ಅಲ್ಲೂ ಈಗೇನು ಒಂದು ಈ ಕೋಮಾರ್ಬಿಡಿಟಿ ಏಜ್ ಇರೋರು ಅವ್ರಿಗೊಂದು ಸ್ವಲ್ಪ ನಾವು ಹೆಚ್ಚು ನಿಗಾವಣೆ ಕೊಟ್ಟು ಜವಾಬ್ದಾರಿಯುತಿಯಿಂದ ನೋಡ್ಕೊಂಡ್ರೆ ಉಳಿದವ್ರಿಗೆ ರೆಗ್ಯುಲರ್ ರೊಟೀನ್ ಮಾರ್ಗದರ್ಶನ ಏನಿರುತ್ತೆ ಅದು ಕೊಟ್ರೆ ಅದು ಮ್ಯಾನೇಜ್ ಆಗುತ್ತೆ. ಬಟ್ ನಾವು ಸೆಕೆಂಡ್ ವೇವ್ ಅಲ್ಲಿ ನೋಡಿದ್ದಂತೂ ವಿಪರೀತಕ್ಕೆ ಹೋಗ್ಬಿಡ್ತು ಅದು ಹಳ್ಳಿಗಳಲ್ಲಿ. ಸೆಕೆಂಡ್ ವೇವ್ ವಾಸ್ ಡೆಲ್ಟಾ. ಈಗ 1.5 ತಿಂಗಳು ಆಗಿದೆ. ಈಗ ಡಿಸೆಂಬರ್ 27ರಿಂದ ನನ್ನ ಲೆಕ್ಕಾಚಾರದಲ್ಲಿ 3ನೇ ಅಲೆ ಶುರು ಆಗಿದ್ದು. ಓಕೆ, ಸೊ ಇವತ್ತು ಜನವರಿ 27, 1 ತಿಂಗಳು ಆಗಿದೆ ಈಗ. ಸೊ ಈ 1 ತಿಂಗಳ ಅನುಭವದಲ್ಲಿ ಕ್ಲಿನಿಕೋ ಎಪಿಡೆಮಿಲಾಜಿಕಲ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ, ಮತ್ತೆ ಏನು ಜಿನೋಮಿಕ್ ಸೀಕ್ವೆನ್ಸು ರಿಸಲ್ಟ್ ಬಂದಿದೆ, ಇಟ್ ಈಸ್ ಪ್ರಿಡಾಮಿನೆಂಟ್ಲಿ ಒಮಿಕ್ರಾನ್. ಸೊ ಮುನ್ನೆಚ್ಚರಿಕೆ ಇಟ್ಕೊಳ್ಳೋಣ, ಜವಾಬ್ದಾರಿ ಇರಲಿ, ಆದರೆ ಅಷ್ಟು ಆತಂಕ ಪಡೋವಂಥ ಪರಿಸ್ಥಿತಿ ಬಂದಿಲ್ಲ. ಎಚ್ಚರಿಕೆ ಇರೋಣ. ಓಕೆ ಡಾಕ್ಟರ್, ಕೆಲವ್ರದ್ದು ವಾದ, ಇದನ್ನ ನಾನು ವಿತಂಡ ವಾದ ಅನ್ನಲ್ಲ, ಬಟ್ ವಾದ ಅಂತಾನೆ ಪರಿಗಣಿಸ್ತೇನೆ. ಕೆಲವರು ಹೇಳ್ತಾರೆ ಬ್ರಿಟನ್ ದೇಶದಲ್ಲಿ ಮಾಸ್ಕ್ ತೆಗೆದುಬಿಟ್ರು, ಅಲ್ಲಿ ಇದನ್ನ ಫ್ಲೂ ಅಂತ ಕನ್ಸಿಡರ್ ಮಾಡಿಕೊಂಡು ನಿಮ್ಮ ಪಡೆಗೆ ನೀವು ಇರಿ, ಮಾಸ್ಕ್ ಏನು ಕಂಪಲ್ಸರಿ ಅಲ್ಲ, ಜನ ನಿಬಿಡ ಜಾಗದಲ್ಲಿ ಹೋದಾಗ ನೀವು ಬೇಕಾದ್ರೆ ಇಚ್ಛೆ ಪಟ್ಟರು ಹಾಕ್ಕೋಬೋದು. ಆ ದೇಶಕ್ಕೊಂದು ರೂಲ್ಸು, ನಮಗೊಂದು ರೂಲ್ಸು, ಯಾಕೆ ನಮ್ಮಲ್ಲಿ ಯಾಕೆ ಇಷ್ಟೊಂದು ರಿಸ್ಟ್ರಿಕ್ಷನ್ಸು, ನಮ್ಮಲ್ಲಿ ಯಾಕೆ ಈಗಲೂ ಮಾಸ್ಕ್ ಹಾಕಿ ಅಂತಾರೆ, ಸೋಷಿಯಲ್ ಡಿಸ್ಟೆನ್ಸು ಅಂತಾರೆ, ಯಾಕೆ ಈ ಥರ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಅವ್ರಿಗೆ ತಮ್ಮ ಉತ್ತರ ಏನು ಡಾಕ್ಟರ್? ಸರ್, ಇದು ನೀವು ಕೇಳಿ ತುಂಬ ಒಳ್ಳೆಯದು. ಯಾಕೆಂದರೆ ಸುಮಾರು ಸುದೀರ್ಘವಾಗಿ 10-12 ವರ್ಷ ವಿದೇಶದಲ್ಲಿ ನಾನಿದ್ದೆ. ಓಕೆ, ಅದರಲ್ಲಿ ಈಗ ನಾವು ಮನೆಯಿಂದ ಕಸ ತೆಗೆದುಕೊಂಡು ಹೋಗಿ ಅದರ ಬಿನ್ನಲ್ಲಿ ಹಾಕಬೇಕು ಅಂತ ನಾವು ಹೋದಾಗ ಅವಾಗ ಯಾವುದೋ ಒಂದು ವ್ಯಕ್ತಿ ದರ್ಶನ ಆಗತ್ತೆ, ಆ ಕಡೆ ಎಲ್ಲೋ ಒಂದು ಮನುಷ್ಯ ಓಡಾಡೋದು. ಅಂದರೆ ಲ್ಯಾಂಡ್ ಸರ್ಫೇಸ್ ಏರಿಯಾಗೆ, ಈಗ ಆಸ್ಟ್ರೇಲಿಯಾ ತಗೊಳ್ಳಿ, UK ತಗೊಳ್ಳಿ, ಲ್ಯಾಂಡ್ ಸರ್ಫೇಸ್ ಏರಿಯಾಗೆ ಪಾಪ್ಯುಲೇಷನ್ ಡೆನ್ಸಿಟಿ ಎಷ್ಟಿದೆ? ಬಹಳ ಕಮ್ಮಿ ಇದೆ, ಬಹಳ ಕಡಿಮೆ ಇದೆ. ಇಂಡಿಯಾ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಇದೆ. ಮಾಸ್ಕ್ ಹಾಕೊಂಡ್ರು ಅಷ್ಟೇ, ಮಾಸ್ಕ್ ಹಾಕೊಳ್ದಿರೋ ಅಷ್ಟೇ. ಯಾವಾಗ ಈ ಜನಸಂದಣಿ ಆಗೋ ಮಾಲ್ ಗೀಲ್ ಆ ಥರದ್ರಲ್ಲಿ ಹೋಗಲ್ವೋ ಅಲ್ಲಿ ತನಕ ಅವರು ಓಕೆ, ಅದು ಆ ಇದಕ್ಕೆ ಅವರು ಮಾಡ್ಕೊಂಡಿದ್ದಾರೆ, ಅವ್ರ ಅಲ್ಲಿ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅವ್ರು ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಮೇನ್ ಥಿಂಗ್ ಅಂದ್ರೆ ನಮ್ಮ ಪ್ರೈಡ್, ಪಾಪ್ಯುಲೇಷನ್ನೇ ನಮ್ದು ಜಾಸ್ತಿ. ಸೊ ಹಾಗಿರೋದ್ರಿಂದ ಈ ಮಾಸ್ಕ್ ಇವಾಗ ಉಳಿದಿರೋದು ಅದೊಂದೇ. 3 ವರ್ಷ ಈ ಕೋವಿಡ್ ಜೊತೆ ನಾನು ಪ್ರತಿದಿನ ಕೋವಿಡ್ ವಾರ್ಡಲ್ಲಿ ಹೋಗ್ತೀನಿ, ಬರ್ತೀನಿ, ಪೇಷಂಟ್ ನೋಡ್ತೀನಿ. ನನ್ಗೆ ಯಾಕೆ ಬಂದಿಲ್ಲ? ನಿಜ. ಯಾಕೆ ಅಂದ್ರೆ ನನ್ನ ಪ್ರಕಾರ ಇನ್ಯಾವುದು ಅಲ್ಲ, ಕೈ ತೊಳೆಯೋದು, ಕಾಲು ತೊಳೆಯೋದು ಅದೆಲ್ಲ ಅಲ್ಲ. ಮಾಸ್ಕ್ 100% ಎಫೆಕ್ಟಿವ್ಲಿ ಪ್ರೊಟೆಕ್ಟ್ ಮಾಡುತ್ತೆ. ಅದನ್ನ ನಾವು ಯಾವಾಗ ಗಲ್ಲಕ್ಕೆ ಸಿಂಗಾರವಾಗಿ ಎಳ್ಕೊಳ್ದೆ ಇರ್ತೀವಿ, ಮೂಗ್ನ ಮುಚ್ಕೊಂಡಿರ್ತೀವಿ. ಸೊ ಅದರಿಂದ ನಮ್ಮ ದೇಶದಲ್ಲಿ ನಾವು ಇದಕ್ಕೆ ಇತಿಶ್ರೀ ಹೇಳೋ ತನಕ ಎಲ್ಲೋ ಒಂದ್ ಕಡೆ ಮಾಸ್ಕ್ ಬಳಕೆ, ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಬಹಳ ಅವಶ್ಯಕತೆ ಆಗತ್ತೆ. ಸೊ ಇಂಥ ಸಂದರ್ಭದಲ್ಲಿ ಸುದರ್ಶನ್ ಡಾಕ್ಟರ್ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಇನ್ನೂ ಈಗ ತಾವೇ ಹೇಳಿದ್ರೆ ನಾವು ಈಗ ಉಚ್ಚರಾಯ ಸ್ಥಿತಿಗೆ ಹೋಗ್ತಾ ಇದೀವಿ, ಪೀಕ್ಗೆ ಹೋಗ್ತಾ ಇದೀವಿ, ವೀಕೆಂಡ್ ಲಾಕ್ಡೌನ್ ತೆಗೆದುಬಿಟ್ರು, ಸರಿನಾ? ಹಾಗಾದ್ರೆ ಸರ್ಕಾರದವ್ರು ಮಾಡೋದು? ಇದು ಕೂಡ ಕೆಲವ್ರ ಪ್ರಶ್ನೆ. ಕೆಲವ್ರು ಬೇಡ ಅಂತಾರೆ, ತುಂಬಾ ವರ್ಗ, ಬಟ್ ಕೆಲವರು ಈ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ತಾವೇನು ಹೇಳ್ತೀರಾ ಡಾಕ್ಟರ್? ಈಗ ನೋಡಿ, ಇದಕ್ಕೆ 2 ಗಂಟೆ ಟೈಪ್ ಚರ್ಚೆ ಆಯಿತು ಸಭೆ ಒಳಗೆ. ಅದಲ್ಲದೆ ಅದಕ್ಕೂ ಮುಂಚೆ ಈ ಸ್ಟ್ಯಾಟಿಸ್ಟಿಕಲ್ ಮಾಡೆಲಿಂಗ್ ಟೀಮು, ತಾಂತ್ರಿಕ ಸಲಹಾ ಸಮಿತಿನೂ ಚರ್ಚೆ ಆಯಿತು. ಈ ವೀಕೆಂಡ್ ಕರ್ಫ್ಯೂ ಇಂದ ಎಷ್ಟು ಇನ್ಫೆಕ್ಷನ್ಸ್ನ ನಾವು ಪ್ರಿವೆಂಟ್ ಮಾಡ್ತಿದ್ದೀವಿ ಅಂತ ಒಂದು ಅಂಕಿಅಂಶ ಸಿಕ್ಕಿದೆ ನಮಗೆ. 3,000 to 6,000. ನಾನು ನಿಮ್ಗೆ ಅದನ್ನು ಹೇಳ್ತೀನಿ. 3,000 to 6,000 ಅಷ್ಟು ರೇಂಜಲ್ಲಿ, ಮಿನಿಮಮ್ 3, ಮ್ಯಾಕ್ಸಿಮಮ್ ಒಂದು 6,000ದಷ್ಟು ಇನ್ಫೆಕ್ಷನ್ ಪ್ರಿವೆಂಟ್ ಮಾಡ್ತಿದ್ವಿ. ಇದು ವಿಸಾವಿ ವಾಟ್ ಈಸ್ ದ ರಿಸ್ಕ್ ಈಸ್ ದ ಲೋಡ್ ಆಫ್ ಇನ್ಫೆಕ್ಷನ್, ವಾಟ್ ಈಸ್ ದ ಬೆನಿಫಿಟ್ ಆಫ್ ರಿಮೂವಿಂಗ್ ದ ವೀಕೆಂಡ್ ಕರ್ಫ್ಯೂ. ಸೊ ಅದನ್ನ ಅಸೆಸ್ ಮಾಡಿ ಎಲ್ಲರದು ಒಪಿನಿಯನ್ ತಗೊಂಡು ಕೊನೆಗೆ ತೆಗೆದು ನೋಡೋಣ. ಯಾಕೆ ಅಂದರೆ ಹಾಸ್ಪಿಟಲೈಸೇಷನ್ ಆಗ್ತಾ ಇಲ್ಲ, ಡೆತ್ ರೇಟ್ಸ್ ಆರ್ ನಾಟ್ ಅಲಾರ್ಮಿಂಗ್, ಆರ್ ವೆರಿ ಮಿನಿಮಲ್, ನೆಗ್ಲಿಜಿಬಲ್ ಅಂತ ಇಟ್ಕೊಳ್ಳೋಣ ಆಗ ಆ ತೀರ್ಮಾನ ತಗೊಂಡಾಗ. ಸೊ ಈ ಒಂದು ಹಿನ್ನೆಲೆ ಒಳಗೆ ಒಂದು ಕೆವಿಯೇಟ್ ಹಾಕಿದೆ, ಏನಂದ್ರೆ ಹಾಸ್ಪಿಟಲೈಸೇಷನ್ ರೇಟ್ಸ್ ಏನಾದರೂ ಜಾಸ್ತಿ ಆಗ್ತಾ ಹೋದ್ರೆ ಅಲಾರ್ಮಿಂಗ್ ಪ್ರಪೋರ್ಷನ್ ಅಲ್ಲಿ ತಿರ್ಗಾ ರೀಇಂಪೋಸ್ ಮಾಡೋದು ಅಂತ ಅವತ್ತು ಅನೌನ್ಸ್ ಮಾಡಿರೋದು.
ಸೊ ಇದನ್ನು ಇಟ್ಕೊಂಡು ಅವತ್ತು ಇಂಪೋಸ್ ಮಾಡಿರೋದು. ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಜವಾಬ್ದಾರಿಯಿಂದ ತೀರ್ಮಾನ ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿರೋದು. ಓಕೆ ವಿತ್ ಎ ಕೇವಿಯಟ್ ಇಟ್ ಕ್ಯಾನ್ ಬಿ ರಿವೋಕ್ಡ್. ಓಕೆ ಫೈನ್. ಡಾಕ್ಟರ್, ಈಗ ನಾನು ಆಲ್ರೆಡಿ ಒಂದು ಪ್ರಶ್ನೆ ಕೇಳಿದ್ದೆ. ಈಗ ಸ್ವಯಂ ಕೋವಿಡ್ ಟೆಸ್ಟ್ ಮನೆಯಲ್ಲಿ ಕಿಟ್ಗಳನ್ನ ತಂದ್ಬಿಟ್ಟು ಟೆಸ್ಟ್ ಮಾಡ್ಕೋತಾರಲ್ಲ, ಇದನ್ನು ತಾವು ಪ್ರಿಫರ್ ಮಾಡ್ತೀರಾ? ಹೌದು, ಒಂದು ರೀತಿಲಿ ಈ ಪೀಕ್ ಟೈಮಲ್ಲಿ ಇದು ಸಾಕಷ್ಟು ಜ್ವರ, ತಲೆನೋವು, ನೆಗಡಿ ಥರ ಇದೆಲ್ಲ ಇದ್ದಾಗ ಓಕೆ ನಾವು ಸೆಕೆಂಡ್ ವೇವಲ್ಲಿ ನೋಡಿದ್ದೀವಿ. ಒಂದು RT-PCR ಮಾಡಿಸ್ಕೊಳ್ಳೋದಕ್ಕೆ 48 ಅವರ್ಸ್ 72 ಅವರ್ಸ್ ಆ ಥರ ಬೇಕಾಗ್ತಾ ಇತ್ತು. ಹೌದು. ಸೊ ಅದರಲ್ಲಿ ಒಂಚೂರು ರೆಸ್ಪಾನ್ಸಿಬಲ್ ಆಗಿದ್ದರೆ ಅವಾಗ ನಾವೇ ಮನೇಲಿ ಮಾಡಿಕೊಂಡು ಆನೆಸ್ಟಾಗಿ ಅದನ್ನು ಅಪ್ಲೋಡ್ ಮಾಡಿದ್ರೆ ಅವಾಗ ಅಪ್ಪಿತಪ್ಪಿ ಬೆಡ್ ಬೇಕಾಯ್ತು ಅನ್ನೋ ಪರಿಸ್ಥಿತಿ. ನಾವು ಅಪ್ಲೋಡ್ ಮಾಡಿರೋದ್ರಿಂದ ಅದು ಇದಾಗತ್ತೆ. ಇನ್ಶೂರೆನ್ಸ್ ಕಟ್ಟಬೇಕು, ನೀವು ಟೆಸ್ಟ್ ಪಾಸಿಟಿವ್ ಎಲ್ಲಿದೆ ಅಂತ ಕೇಳ್ತಾರೆ. ಹೌದು, ಅದಕ್ಕೆ ಉಚ್ಚ ನ್ಯಾಯಾಲಯ ಇದು ಹೈಕೋರ್ಟ್ ಎಲ್ಲ ತರ ಇದು ಕೊಟ್ಟಿದೆ, ಸರ್ಕಾರನೂ ಹೇಳಿದೆ ರಿಸಲ್ಟ್ ಬೇಕು ಅಂತ ಇಲ್ಲ ಅಂತಲ್ಲ, ಬಟ್ ಅನುಕೂಲ ಆಗತ್ತಲ್ಲ ಜನರಿಗೆ. ನಾನು ಹೋಗಿ ನನ್ನ ಟೆಸ್ಟ್ ಇಲ್ಲ, ನಾನು ಲೆಟರ್ ತಂದು ಕೊಡ್ತೀನಿ, ನನಗೆ ಸಿಂಪ್ಟಮ್ಸ್ ಇತ್ತು, ಇದೆಲ್ಲ ಯಾಕೆ ಬೇಕು? ಯಾವುದೋ ಒಂದು ರೀತಿಲಿ ನಮ್ಗೆ ಲಾಭದಾಯಕವಾಗೂ ಇರುತ್ತೆ ಅಪ್ಲೋಡ್ ಮಾಡೋದ್ರಿಂದ. ಆಮೇಲೆ ಬೆಡ್ ಅಲೊಕೇಶನ್ಗೂ ಈಸಿ ಆಗುತ್ತೆ, ಬೇಕಿದ್ದೆ ಹಾಗಾಗಿ ಮಾಡೋದು ಒಳ್ಳೆಯದು. ಡಾಕ್ಟರ್, ಇವಾಗ ಕೋವಿಡ್ ನಂತರದ ಜೀವನ ಅಂತ ಇನ್ನೊಂದು ಪ್ರಶ್ನೆ ಬರುತ್ತೆ. ಅಂದರೆ ಕೋವಿಡ್ ಬಂದು ರಿಕವರಿ ಆಗಿ ಮುಂದಿನ ಒಂದು 15 ದಿನ 20 ದಿನ ಅಥವಾ ಒಂದು ತಿಂಗಳು ಏನೋ ಬೇರೆ ಬೇರೆ ಸಮಸ್ಯೆಗಳು ಅಂತಂದರೆ ಅದರದ್ದು ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತಾರೆ. ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ಬೋದಾ ತಾವು? ಸೊ ಇದನ್ನು ನಾವು ನೋಡಬೇಕಂದ್ರೆ, ಈಗ ಕೋವಿಡ್ ಫಸ್ಟ್ ಅಲೆಯಲ್ಲಿ ಲಂಗ್ಸ್ ಗಟ್ಟಿ ಕಟ್ಕೊಂಡ್ಬಿಟ್ಟಿದೆ, ಫೈಬ್ರೋಸಿಸ್ ಆಗೋಗಿದೆ. ಯಾವುದು ಭಗವಂತ ಕೊಟ್ಟಿರೋಂಥ ಒಂದು ಲಂಗ್ಸ್ ರಬ್ಬರ್ ಇರಬೇಕಾಗಿದ್ದು ದಾರದ ಥರ ಆಗಿದೆ. ಇದು ಪರ್ಮನೆಂಟ್ ಅನ್ನೋ ಒಂದು ಆತಂಕ ಇತ್ತು. ಸೊ ಹಲವು ತೊಂದರೆಗಳು ಬರೋದು. ಆಮೇಲೆ ನಮಗೆ ಗೊತ್ತಾಯ್ತು, ಇಲ್ಲ 6 ತಿಂಗಳ ಒಳಗಡೆ ಇವೆಲ್ಲ ರಿಕವರಿ ಆಗತ್ತೆ. ಅಷ್ಟೊತ್ತಿಗೆ 2ನೇ ಅಲೆ ಬರೋ ಅಷ್ಟೊತ್ತಿಗೆ ಲಾಂಗ್ ಕೋವಿಡ್ ಆರ್ ಪೋಸ್ಟ್ ಕೋವಿಡ್ ಸಿಂಡ್ರೋಮ್ ಅಂತ ಅದನ್ನು ಅದು ಡಿಫೈನ್ಡ್ ಈ ಥರ ತೊಂದರೆಗಳು ಬರುತ್ತೆ ಅಂತ. ಆಮೇಲೆ ಹಿಂದೆ ಇದ್ದಿದ್ದಂಥ ಪ್ರೀ ಎಕ್ಸಿಸ್ಟಿಂಗ್ ಸ್ಕಿನ್ ಡಿಸೀಸಸ್ ಅದರಲ್ಲಿ ಕೆಲವೆಲ್ಲ ಮತ್ತೆ ಆಗತ್ತೆ, ಒಂದು ಬೇರೆ ತಾರಕಕ್ಕೆ ಹೋಗುತ್ತೆ ಅನ್ನೋದು ಒಂದು ಇದು. ಸೊ ಈ ಸಮಸ್ಯೆಗಳು ಬರೋದು. ಆದರೆ ಇದರಲ್ಲೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಒಂದು, ಅವ್ರಿಗೆ ಫಿಸಿಯೋಥೆರಪಿ ನೀಡಿದೆಯಾ, ಉಸಿರಾಟಕ್ಕೆ ಇನ್ನೂ ಬಿಗಟ್ಟಿದೆಯಾ, 3 ತಿಂಗಳು ಆದಮೇಲೂ ಇದೆಯಾ, ಅದಕ್ಕೆ ತಕ್ಕಂಥ ಒಂದು ಇದನ್ನು ಮಾಡೋದು. ಆಮೇಲೆ ಎಲ್ಲಿ 0.5% ಅವ್ರಿಗೆ ಕೆಲವ್ರಿಗೆ ಹಾರ್ಟ್ ಪಂಪಿಂಗ್ ಸ್ವಲ್ಪ ಕಮ್ಮಿ ಆಗೋ ಸ್ಥಗಿತಗೊಳ್ಳುವಂಥ ಒಂದು 0.5%. ಸೊ ಹಾಗಾಗಿ ಏನು ಮಾಡೋವಿ, ಸಿಂಪಲ್ ಪೋಸ್ಟ್ ಕೋವಿಡ್ ಅವ್ರಿಗೆ ಲಾಂಗ್ ಕೋವಿಡ್ ಸಿಂಪ್ಟಮ್ ಇದ್ದವ್ರಿಗೆ ಅಸೆಸ್ಮೆಂಟ್ ಮಾಡಿ ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡೋದು ಬೇಡ. ವೆರಿ ಸಿಂಪಲ್. ಇನ್ನೊಂದು ಪ್ರಶ್ನೆ ಡಾಕ್ಟರ್, ಕೆಲವ್ರಿಗೆ ಮಾತ್ರ ಈ 3rd ವೇವ್ ಅಲ್ಲಿ ಸ್ಮೆಲ್ಲು ಟೇಸ್ಟ್ ಹೋಗ್ತಿದೆ. 2nd ವೇವ್ ಅಲ್ಲಿ ತುಂಬಾ ಆಗ್ತಿತ್ತು ಸ್ಮೆಲ್ಲು ಮತ್ತೆ ಟೇಸ್ಟ್ ಹೋಗ್ತಾ ಇರೋದು, ಈಗ ಕೆಲವ್ರಿಗೆ ಮಾತ್ರ ಆಗ್ತಿದೆ ಅಂತ ಅವರು ಪ್ರಶ್ನೆ ಕೇಳಿದರೆ ಯಾವಾಗ ಬರುತ್ತೆ ವಾಪಸ್ ಟೇಸ್ಟ್ ಮತ್ತೆ ಸ್ಮೆಲ್ ಅಂತ? ಮೋಸ್ಟ್ ಆಫನ್ 3 ರಿಂದ 6 ವಾರದ ಒಳಗಡೆ ಬಂದ್ಬಿಡುತ್ತೆ. ಅದಕ್ಕೆ ಮನೆಯಲ್ಲೇನೆ ಈ ಜಲನೀತಿ ಅಂತ ಮಾಡ್ತಾರಲ್ಲ, ಅದನ್ನ ಸಿಂಪಲ್ ಥಿಂಗ್ಸ್ ಕೆಲವು ಹೇಳಿ ಬರ್ಬೋದು. ಬಟ್ ಇದು ಯಾಕೆ ಆಗತ್ತೆ ಅಂದ್ರೆ, ಯಾವ ಸಮರ ನಮ್ಮ ಶ್ವಾಸಕೋಶದಲ್ಲಿ ಒಳಗಡೆ ಆಗ್ಬೇಕಾಗಿತ್ತು ಅದು ಮೂಗಲ್ಲಿ ಆಗ್ತಾ ಇದೆ ಅಷ್ಟೇ. IgA ಅನ್ನೋ ಒಂದು ನಮ್ಮ ಪ್ರೊಟೆಕ್ಟಿವ್ ಪದಾರ್ಥ ಅಲ್ಲೇನೆ ಅದನ್ನ ಬ್ಯಾಟಲ್ ಮಾಡ್ತಾ ಇದೆ ಅಂತ. ಓಕೆ ಡಾಕ್ಟರ್ ಸುದರ್ಶನ್, ಈಗ ಇಷ್ಟೆಲ್ಲ ಕೇಳಿಯೂ ಕೂಡ ಜನರು ಏನು ಬುದ್ಧಿವಾದ ಹೇಳಿದ್ರು ಜನರ ತಲೆಗೆ ಹೋಗಲ್ಲ. ಕೆಲವು ವರ್ಗದವ್ರಿಗೆ ತಾವೇನು ಅವ್ರಿಗೆ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ? ಈ ವಿಚಾರದಲ್ಲಿ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಮಾಸ್ಕೂ ಹಾಕಲ್ಲ, ರೋಡಲ್ಲಿ ಓಡಾಡ್ಬೇಕಾದ್ರೆ ಮಾಸ್ಕ್ ಹಾಕಲ್ಲ, ಆಯ್ತಾ? ಈ ಕೋವಿಡ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಸರ್ಕಾರ ಸುಳ್ಳು ಹೇಳುತ್ತೆ, ಡಾಕ್ಟರ್ಗಳು ಸುಳ್ಳು ಹೇಳ್ತಾರೆ, ಆಮೇಲೆ ಇನ್ನೊಂದು ಪದ ಬಳಸ್ತಾರಪ್ಪ, ಏನದು ಮೆಡಿಕಲ್ ಮಾಫಿಯಾ, ಆಯ್ತಾ? ಇದೆಲ್ಲ ಅಂತಾರಲ್ಲ, ಇದಕ್ಕೆಲ್ಲ ತಾವೇನು ಉತ್ತರ ಕೊಡ್ತೀರಾ? ಈಗ ನೋಡಿ, ಇದು ಬರೀ ನಮ್ಮ ರಾಜ್ಯ ನಮ್ಮ ದೇಶ ಸೀಮಿತವಲ್ಲ. ಕರೆಕ್ಟ್. ಇದು ವಿಶ್ವದಲ್ಲೇ ಆಗಿರೋ ಸಮಸ್ಯೆ. ನಿಜ. ಅಂದರೆ ವಿಶ್ವದಲ್ಲಿರೋರೆಲ್ಲ ಜನ ಅವ್ರಿಗೇನು ಅರಿವಿಲ್ವೇ
ಅವ್ರಿಗೆ ತಿಳುವಳಿಕೆ ಇಲ್ವೇ, ವಿಶ್ವ ಆರೋಗ್ಯ ಸಂಸ್ಥೆಗೆ ಏನು ಹೊಳೆಯೋದಿಲ್ವೇ, ಹೌದು. ಬೇರೆ ರಾಷ್ಟ್ರಗಳಲ್ಲಿನೂ ಇದೇ ಥರ ಆಗ್ತಾ ಇದೆಯಾ, ಅದನ್ನು ನಾವು ಸ್ವಲ್ಪ ಕೂಲಂಕುಷವಾಗಿ ವಿಮರ್ಶೆ ಮಾಡ್ಕೋಬೇಕಾಗತ್ತೆ. ನಿಜ, ಕರೆಕ್ಟ್ ಕರೆಕ್ಟ್. ಹಗುರವಾಗಿ ಒಂದು ಮಾತಾಡೋದು ಒಂದಾಗುತ್ತೆ. ಜವಾಬ್ದಾರಿಯಿಂದ ಯೋಚನೆ ಮಾಡಿ ತೀರ್ಮಾನ ತಗೊಂಡು ನಾನು ಚೆನ್ನಾಗಿರಬೇಕು, ನನ್ನ ಸಮಾಜನೂ ಚೆನ್ನಾಗಿರಬೇಕು ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಜವಾಬ್ದಾರಿಯಿಂದ ನಡ್ಕೊಂಡು ಹೋಗುವಂಥದ್ದು ಭಾಳ ಮುಖ್ಯವಾದ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ದು ಡ್ಯೂಟಿ, ಕರ್ತವ್ಯ. ಸೊ ಆ ಹಿನ್ನೆಲೆ ಒಳಗೆ ಕೆಲವು 1 2 3 4 ಅಂತೀನಿ, ಮಾಸ್ಕ್ ಹಾಕೊಳ್ಳೇಬೇಕು, ಏನಿಲ್ಲ ಅಂದ್ರೂ ಗುಂಪಲ್ಲಿ ಅಥವಾ ಈ ಜನರಿಟ್ಟಿದ ಒಂದು ಇದರಲ್ಲಿ ಕ್ಲೋಸ್ಡ್ ಪ್ಲೇಸಲ್ಲಿ ಕ್ಲೋಸ್ ಕಾನ್ವರ್ಸೇಷನ್ ಆದಾಗ ಮಾಸ್ಕ್ ಹಾಕೊಳ್ಳಿ, ಲಸಿಕೆ ತಗೊಳ್ಳಿ, ಆಮೇಲೆ ನಾನ್ ಎಸೆನ್ಷಿಯಲ್ ಟ್ರಾವೆಲ್ ಮಾಡಬೇಡಿ. ಅದು ಒಂದು ಸ್ವಲ್ಪ ದಿವಸ ನೀವೇನಾದ್ರೂ ಟೂರ್ ಗೀರ್ ಮಾಡದೆ ಹೋದ್ರೆ ಪಿಕ್ನಿಕ್ ಸೈಟ್ ಸೀಯಿಂಗ್ ಒಂದು ಸ್ವಲ್ಪ ದಿವಸ ನಿಧಾನ ಮಾಡ್ಕೊಳ್ಳಿ. ಇಂಥ ಪರಿಸ್ಥಿತಿ ಒಳಗೆ ಈಗೇನು ಕೆಲವೆಲ್ಲ ಓಪನ್ ಇದೆ ಅಂತ ಅನ್ನೋದು ಆದಷ್ಟು ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ, ನಾನ್ ಎಸೆನ್ಷಿಯಲ್ ಟ್ರಾವೆಲ್ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಈ ಥರ ಒಂದಷ್ಟು, ಮತ್ತೆ ಇನ್ನೂ ಒಂದೇನು ಅಂತಂದ್ರೆ ನಿಮಗೇನಾದ್ರೂ ಜ್ವರ, ನೆಗಡಿ, ಕೆಮ್ಮು ಏನಾದ್ರೂ ತೊಂದರೆ ಬಂದ್ರೆ ಟೆಸ್ಟ್ ಮಾಡ್ಕೊಳ್ಳಿ. ಅವಾಯ್ಡ್ ಮಾಡಬೇಡಿ, ಸಿಂಪ್ಟಮ್ ಇದ್ರೆ ಟೆಸ್ಟ್ ಮಾಡ್ಕೊಳ್ಳಿ, ಖಂಡಿತ ಟೆಸ್ಟ್ ಮಾಡ್ಕೊಳ್ಳಿ. ಓಕೆ ಡಾಕ್ಟರ್, ಈಗ ಸತ್ಯನಾರಾಯಣ ಅವರು ತಾವು ಕಂಡಂತೆ ಮಕ್ಕಳಲ್ಲಿ ಹೇಗೆ ಬಿಹೇವ್ ಮಾಡ್ತಾ ಇದೆ ಡಾಕ್ಟರ್ ವೈರಸ್ ಇವಾಗ? ಮಕ್ಕಳಲ್ಲಿ ಅದು ನೇಚರ್ದು ಒಂದು ಕೊಡುಗೆ ಅಂತಲೇ ಹೇಳ್ಬೋದು. ಓಕೆ. ಸೊ ಆ ವೈರಸ್ಸು ಒಳಗಡೆ ಹೋಗೋದಕ್ಕೆ, ಲಂಗ್ಸಿನ ಒಂದು ಶ್ವಾಸಕೋಶದ ಕಣಗಳ ಒಳಗಡೆ ಹೋಗೋದಕ್ಕೆ ನೂರಾರು ಅಡಚಣೆಗಳು ಇರುತ್ತೆ. ಅಂದರೆ ಆ ಸೆಲ್ಸ್ ಕೆಲವು ಡೆವಲಪ್ ಆಗಿರಲ್ಲ, ಅದೇ ಒಂದು ಪ್ರೊಟೆಕ್ಷನ್ ಥರ. ಮಕ್ಕಳಲ್ಲಿ ಬೈ ಆ್ಯಂಡ್ ಲಾರ್ಜ್ ಪೀಡಿಯಾಟ್ರಿಷನ್ಸ್ ಇವಾಗ ನಮ್ಮ ಮಣಿಪಾಲಲ್ಲಿ ಯಾವ ಥರ ಟ್ರೀಟ್ ಮಾಡ್ತಾರೆ ಅದನ್ನು ನಾನು ಕಣ್ಣಾರ ನೋಡಿದ್ದೀನಿ. ಅದು ನಾವು ಅಡಲ್ಟ್ಸ್ಗೆ ಯಾವ ಥರ ಟ್ರೀಟ್ ಮಾಡ್ತೀವಿ ಅದಕ್ಕೆ ತದ್ವಿರುದ್ಧವಾಗಿರುತ್ತೆ. ಬಹಳಷ್ಟು ಕಮ್ಮಿ ಮೆಡಿಸಿನ್ ಯೂಸ್ ಮಾಡ್ತಾರೆ. ಮೇನ್ಲಿ ಫಸ್ಟ್ ಟ್ರೀಟ್ಮೆಂಟ್ ಕೊಡೋದು ತಂದೆ ತಾಯಿಗೆ, ಯಾಕೆಂದ್ರೆ ಅವ್ರಿಗೆ ಆತಂಕ ಇರುತ್ತೆ. ಸೊ ಅವ್ರಿಗೆ ಧೈರ್ಯ ತುಂಬಿ ಮಕ್ಕಳದು ಟ್ರೀಟ್ ಮಾಡ್ತಾರೆ. ಅದರಲ್ಲಿ ಹಲವಾರು ಬೇರೆ ವಿಧಗಳಿರುತ್ತೆ. ಏನಂದರೆ ಸ್ವಾಬ್ ನೆಗೆಟಿವ್ ಇದ್ದು ಅವ್ರಿಗೆ CRP ಅನ್ನೋದು ದೇಹದ ಒಂದು ಇರುತ್ತ ಜಾಸ್ತಿ ಇದೆ, ಅದರಿಂದ ಮಿಸ್ ಸಿ ಅಂತ ಕರಿತೀವಿ, ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಇದು ಅಂತ. ಸೊ ಅವೆಲ್ಲ ಬಹಳ ಕಮ್ಮಿ ಸಂಖ್ಯೆ ಅಂಶಗಳು ನೋಡಿದಾಗ ಬಹಳ ಕಮ್ಮಿ. ಬೈ ಆ್ಯಂಡ್ ಲಾರ್ಜ್ ಮಕ್ಕಳು ಚೆನ್ನಾಗಿ ರಿಕವರಿ ಆಗ್ತಾರೆ, ದೊಡ್ಡವ್ರಿಗಿಂತ ಬೇಗ ಆಗ್ತಾರೆ. ಮನೆಯಲ್ಲಿ ಮಕ್ಕಳೇ ಫಸ್ಟ್ ರಿಕವರಿ ಆಗಿರ್ತಾರೆ. ಓಕೆ ಡಾಕ್ಟರ್ ಸುದರ್ಶನ್, ಧೈರ್ಯಂ ಸರ್ವತ್ರ ಸಾಧನಂ ಅಂತಾರೆ. ಈ ಕೋವಿಡ್ ಬಂದಾಗ ಧೈರ್ಯ ಕಳ್ಕೊಂಡ್ಬಿಟ್ರೆ ಇಮ್ಯುನಿಟಿ ಕಡಿಮೆ ಆಗ್ಬಿಡುತ್ತೆ ಅಂತ ಯಾರೋ ಮಾತಾಡಿದ್ದನ್ನು ನಾನು ಕೇಳ್ಪಟ್ಟೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇಲ್ಲ, ಇದರಲ್ಲಿ ಒಂದು ಸ್ವಲ್ಪ ಸತ್ಯಾಂಶ ಇದೆ. ಓಕೆ. ಮೇ ನಾಟ್ ಬಿ ಇನ್ ಬಯೋಲಾಜಿಕಲ್ ಸೆನ್ಸ್, ಬಟ್ ಅಟ್ಲೀಸ್ಟ್ ಇನ್ ಸೋಷಿಯಲ್ ಸೆನ್ಸ್ ಧೈರ್ಯವಾಗಿರಬೇಕು. ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಪ್ರಾಣ ಅಂತೂ ಖಂಡಿತ ಹೋಗಲ್ಲ. ಸ್ವಲ್ಪ ಹೌದು, ಹೌದು, ಜವಾಬ್ದಾರಿ ಅನ್ನೋದು ಬಹಳ ಮುಖ್ಯ. ಸ್ವಲ್ಪ ನೋವು ಉಂಟಾಗಬಹುದು, ಅದ್ರ ಪ್ರಾಣಕ್ಕೆ ಭಯ ಇರೋದಿಲ್ಲ. ಆದ್ರಿಂದ ಸೇಮ್ ಟೆಸ್ಟ್ ಮಾಡಿಸ್ಕೊಳ್ಳಿ, ಸಿಂಟಮ್ ಇದ್ರೆ ಟೆಸ್ಟ್ ಮಾಡಿಸ್ಕೊಳ್ಳಿ, ಆಮೇಲೆ ಮಾಸ್ಕ್ ಹಾಕೊಳ್ಳಿ, ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ, ಗುಂಪಲ್ಲಿ ಹೋಗ್ಬೇಡಿ. ಸೇಮ್ ಸ್ಟೋರಿ ರಿಪೀಟ್. ಆದಷ್ಟು ಇದು ಇಟ್ ಇಸ್ ಎ ಬಿಹೇವಿಯರಲ್ ಡಿಸೀಸ್ ಅಂತಾನೆ ಹೇಳ್ಬೇಕು. ಯು ಕ್ಯಾನ್ ಪ್ರಿವೆಂಟ್ ಇಟ್ ಬೈ ಚೇಂಜಿಂಗ್ ಯುವರ್ ಬಿಹೇವಿಯರ್. ಫೈನ್. ಎಸ್ ಡಾಕ್ಟರ್ ಸುದರ್ಶನ್ ಅವರೇ, ಥ್ಯಾಂಕ್ ಯು. ನಮ್ಮ ಜೊತೆ ಇಲ್ಲಿ ತನಕ ಮಾತಾಡೋದಕ್ಕೆ ಧನ್ಯವಾದ. ಡಾಕ್ಟರ್ ಸತ್ಯನಾರಾಯಣ್, ತಮಗೂ ಕೂಡ ಧನ್ಯವಾದ. ನಮಸ್ಕಾರ. ಸತ್ಯನಾರಾಯಣ್ ಸರ್ ನಮ್ಮ ಜೊತೆಯಲ್ಲಿ ಯಾವಾಗಲೂ ತುಂಬ ಹೊತ್ತು ಮಾತಾಡ್ತಾ ಇರ್ತಾರೆ, ಈ ವಿಚಾರದ ಬಗ್ಗೆ ತುಂಬ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಇದು ಏನಂತಂದ್ರೆ, ನಾನು ಆರಂಭದಲ್ಲೇ ಹೇಳಿದಂತೆ ಜನರಲ್ಲಿ ಸತ್ಯ ಮಿಥ್ಯ ಎರಡೂ ಇರೋದ್ರಿಂದ ಮಿಥ್ಯವನ್ನು ತುಂಬ ಜನ ಅನುಸರಿಸ್ತಾ ಇದ್ರು ಈ ಪರ್ಟಿಕ್ಯುಲರ್ ಕೋವಿಡ್ನಲ್ಲಿ. ಅದರಲ್ಲೂ ಒಮಿಕ್ರಾನ್ ಅಂತಂದರೆ ಒಂಥರ ಕಾಲ್ ಕಸ ಅನ್ನೋಂಗೆ ನೋಡ್ತಾ ಇದ್ರು. ಬಟ್ ಕಳೆದ ಒಂದು ವಾರದಲ್ಲಿ ಸ್ವಲ್ಪ ಆತಂಕ ಜಾಸ್ತಿ ಆಯಿತು, ಯಾಕೆಂದರೆ ಸಾವಿನ ನಂಬರ್ ಜಾಸ್ತಿ ಆಯಿತು, ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗೋರ ನಂಬರ್ ಜಾಸ್ತಿ ಆಯಿತು. ಹಾಗಾಗಿ ದಯವಿಟ್ಟು ಇನ್ನಾದರೂ ಕೂಡ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಇನ್ಮಿಕ್ಕಿದ್ದೆಲ್ಲ ವೈದ್ಯರೇ ಹೇಳಿದ್ದಾರೆ ಏನೇನು ಫಾಲೋ ಮಾಡಬೇಕು ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ವೀಕ್ಷಕರೇ, ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್.